ಸದಾಶಿವರಾಯರು ನನಗೆ ಅನುಗ್ರಹ ಮಾಡೋದಾಗಿದ್ದರೆ, ಯಾಕೆಂದರೆ ಅಲ್ಲಿ ಹೇಳುವಾಗ ಯೋಗದ ಗುರುಗಳಿಗೆ ನಮಸ್ಕಾರ ಅಂತೇಳಿ ಪ್ರಾರ್ಥನೆ ಶ್ಲೋಕವನ್ನು ಹೇಳಿದರು ಅವರು. ಯಾರೆಲ್ಲ ಅಂದರೆ ಪತಂಜಲಿ ಅವನು 3 ಕೆಲಸ ಮಾಡಿದ್ದಾನೆ ಅಂತ. ಮಾತಿನ ತಪ್ಪನ್ನು ತಿದ್ದಿದವನು ಹೌದು, ಮಹಾಭಾಷ್ಯ ಬರೀಲಿಕ್ಕೆ ಹೋಗಿ, ಮತ್ತು ಮನಸ್ಸಿನ ದಾರ್ಢ್ಯಕ್ಕಾಗಿ ಯೋಗವನ್ನು ಹೇಳಿಯೂ ಮನುಷ್ಯರಿಗೆ ಅನುಕೂಲ ಮಾಡಿಕೊಟ್ಟ, ಜೊತೆಯಲ್ಲಿ ವೈದ್ಯಕೀಯದ ಸಿದ್ಧಾಂತವನ್ನು ಕೊಟ್ಟು ನಮಗೆ ಗಟ್ಟಿ ಬೆಳೆಯುವಂತೆ ಶಾರೀರಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ ಅಂತ ತ್ರಿಕರಣಕ್ಕೆ ಅಂತ. ಹಾಗಾಗಿ ಅಲ್ಲಿ ಉತ್ತರಾರ್ಧದಲ್ಲಿ ನಮಿಸುವಾಗ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಅಂತ. ಪತಂಜಲಿ ಅಂತ ದೀರ್ಘವೂ ಅಲ್ಲ, ಹ್ರಸ್ವವೂ ಅಲ್ಲ, ಅನುಸ್ವಾರ ಇದೆ. ಪತಂಜಲಿಯನ್ನು ನಮಿಸುತ್ತೇನೆ ಅಂತ ನಾವು ಮಕ್ಕಳಿಗೆ ಹಾಗೆ ಹೇಳಿಕೊಡುತ್ತೇವೆ. ಅವರು ಅದನ್ನು ಮುಂದಕ್ಕೆ ತಗೊಂಡೋಗಿ ಇನ್ನೊಬ್ಬರಿಗೆ ಹಾಗೆ ಹೇಳ್ತಾರೆ. ಹೀಗಾಗಿ ಎಲ್ಲಿ ಜಾರಿ ಇರ್ತದೆ, ಎಲ್ಲಿ ಕೊಂಡಿ ಕಳಚಿ ಇರ್ತದೆ ಎನ್ನುವುದನ್ನು ಯಾರು ತಿದ್ದಿಕೊಳ್ಳಿಕ್ಕೆ ಹೋಗುವುದೇ ಇಲ್ಲ, ಸಿಕ್ಕಿ ಬೀಳುವುದಲ್ಲಿ. ಮತ್ತು ನಾವು ನಮ್ಮನ್ನು ತೋರಿಸುವುದೆಲ್ಲ ಯಾವುದೋ ಒಂದು ಪ್ರಿಂಟ್ ಆದ ಪುಸ್ತಕವನ್ನೇ, ಅದೆಲ್ಲೋ ಮೊಳೆ ರಟ್ಟಿ ಇರ್ತದೆ ಆಗ ಪ್ರಿಂಟ್ ಆಗುವಾಗ. ಈಗ ಕಂಪ್ಯೂಟರ್ ಬಿಡಿ, ಕಂಪ್ಯೂಟರಲ್ಲಿ ಮತ್ತಷ್ಟು ಅಧ್ವಾನ ಆಗ್ತದೆ. ಆದ್ದರಿಂದ ಅಕ್ಷರಗಳು ಪಾತ ಆಗುವುದು, ಇನ್ನೊಂದು ಕಡೆಯಿಂದ ಬೀಳುವುದು, ನಾವು ಮಕ್ಕಿ ಹೇಳೋದು ಅದಕ್ಕೆ ಅಲ್ವಾ. ಹಾಗೆಯೇ ಪ್ರಿಂಟ್ ಹೊಡಿತಾನೆ. ಚಿತ್ರದಲ್ಲಿ ಒಂದು ನೊಣ ಸತ್ತದಿತ್ತು, ಅದನ್ನೇ ತೊಗೊಂಡಲ್ಲಿ ಬರೆದಿಟ್ಟಿದ್ದಾನೆ. ಹಾಗೆ ಕಾಪಿ ಕೆಡುವವನ ಕೆಲಸ ಹಾಗೆ ಅಂತ. ಕೆಲವೊಮ್ಮೆ ಎಕ್ಸಾಮಲ್ಲೆಲ್ಲ ಕೆಲವರು ಕಾಪಿ ಮಾಡ್ತಾರೆ. ಕಾಪಿ ಮಾಡುವಾಗ ರಿಜಿಸ್ಟರ್ ನಂಬರನ್ನು ಕಾಪಿ ಮಾಡಿರ್ತಾನೆ. ಅದ್ಯಾಬ್ರೆ ಒಳ್ಳೆಯದಾಗ್ತದೆ, ಕದ್ದದ್ದು ಪೂರ ಕದ್ದಿದ್ದಾನೆ, ಅಲ್ಲಿ ನಂಬರು ಕದ್ದಿದ್ದಾನೆ ಅಂತ. ಹೀಗೆ ಅಕ್ಷರಗಳು ಪಾತ ಆಗುವುದು, ಬಿದ್ದು ಹೋಗುವುದು ಎಷ್ಟು ಕಷ್ಟ ಕೇಳಿದರೆ ಅದಕ್ಕೆ ಮಾತಿನ ದೋಷ ತೆಗೆಯುವುದು. ಅಂದರೆ ಒಂದು ಅಕ್ಷರವನ್ನು ಹೇಳುವಲ್ಲಿ ಇವರು ಯಾರು ಅಂತ ಕೇಳಿದರೆ ಅವ್ರು ನಮ್ಮವರು ಅಂತ ನಾವು ಹೇಳೋದು ಅಲ್ವಾ, ಹೇಳುವ ಶಬ್ದದಲ್ಲಿ. ಸಂಸ್ಕೃತದಲ್ಲಿ ಹೇಳುವಾಗ ಅದನ್ನು ಸ್ವಜನ ಅಂತ ಹೇಳೋದು. ಸ್ವಜನ ಅಂದರೆ ಸ್ವಾತ್ಮೀಯರು, ನಮ್ಮವರು ಅಂತ ಹೇಳುವಾಗ ಸ್ವಲ್ಪ ಹೇಳುವಲ್ಲಿ ಅಥವಾ ಅರ್ಥ ಆಗಿಸಿಕೊಳ್ಳುವಲ್ಲಿ ಅಥವಾ ಅರ್ಥ ಆಗದೆ ಹೋದಲ್ಲಿ ಶ್ವಜನ ಅಂತ ಹೇಳಿದರೆ ಏನಾಗ್ತದೆ? ಶ್ವ ಅಂದರೆ ನಾಯಿ ಅಂತ ಅರ್ಥ ಅಲ್ಲ ಹೇಳೋದು. ನಾವು ಅವ್ರು ಯಾರು ಕೇಳಿದರೆ ಶ್ವಜನರು ಅಂತ ಹೇಳಿದರೆ ಏನಾಗ್ತದೆ ಹೇಳಿ? ನಾಯಿ ಜನ ಇದ್ದಾರೆ ಅಂದರೆ ಅಕ್ಷರ ಎಲ್ಲಿಯೂ. ಮತ್ತೊಂದು ದಿನ ನಿಮ್ಮ ಊಟ ಮಾಡೋ ವಿಷಯ ಹೇಳಿದ್ದೆ ನಿನ್ನೆ. ದಿನಕ್ಕೆ ಎಷ್ಟು ಸರ್ತಿ ಊಟ ಮಾಡಬೇಕು ಯೋಗಿ ಆದವನಂದಾಗ 1 ಸರ್ತಿ ಅಂತ ಅರ್ಥ. ಸಂಸ್ಕೃತ ಹೇಳೋದಾದರೆ ಸಕೃತ್ ಪುಂಜೆ ಅಂತ, ಸಕೃತ್ ಅಂದರೆ 1 ಟೈಮ್ ಅಂತ ಅರ್ಥ. ಅದನ್ನು ಶಕೃತ್ ಪುಂಜೆ ಹೇಳಿದರೆ, ಶಕೃತ್ ಅಂದರೆ ಮಲ ಅಂತ ಅರ್ಥ, ಹೇಲು ಅಂತ ಅರ್ಥ, ವೇಸ್ಟೇಜ್ ಅಂತ ಅರ್ಥ. ಬಹಳ ಕಷ್ಟ ಉಂಟು ತಿದ್ದುವುದು. ಎಲ್ಲಿ ತಿದ್ದುವುದು, ಎಲ್ಲಿಂದ ತಿದ್ದುವುದು, ಹೇಗೆ ತಿದ್ದುವುದು ಅಂದರೆ ಅರ್ಥ ಆಗದೆ, ಅರ್ಥ ಆಗಿಸಿಕೊಳ್ಳದೆ ಯಾವುದನ್ನು ಹೇಳಿಕ್ಕೆ ಹೋಗಬಾರ್ದು ಅಂತ ಮಾಡಿಕೊಂಡ್ರೆ, ಮಗು ಕೂತಲ್ಲಿ ಹೇಳ್ತದೆ ಊಟಕ್ಕೆ ಕೂತಾಗ ಅನ್ನ ಹಾಕಿದ ಅಂದ್ರೆ ಅಮ್ಮ 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 ಸಾವು ಬಂತು, ಸಾರು ಬಂತು. ಮಗು ಹೇಳೋದ್ರಲ್ಲಿ ಅಷ್ಟೇನು ನಮಗೆ ಬೇಸರ ಇಲ್ಲ. ದೊಡ್ಡವನು ಅದನ್ನೇ ಕದ್ದು ಹೇಳಿದರೆ ಅಲ್ಲ ಅವು ಪಂಡ್ಪುಣ ಸಾವು ಬತ್ತು ನನ್ನ ಪಂಡ್ಪುಣ ಅಂತ ಹೇಳಿದರೆ ಅನುವಾದಕವನು ಎಷ್ಟು ಗಡುಸಾಗಿರಬೇಕು. ಇಂಥದ್ದೆಲ್ಲ ಬಹಳಷ್ಟು ಕಷ್ಟವಾದ ವಿಷಯಗಳು, ಸುಲಭವಾಗಿಲ್ಲ, ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ. ಆದ್ದರಿಂದ ಬ್ಲೈಂಡಾಗಿ ಯಾವುದನ್ನು ಒಪ್ಪಿಕೊಳ್ಳುವುದಕ್ಕಿಂತ 4 ಜನರಲ್ಲಿ ಕೇಳುವುದು ಚಂದ. ಒಂದೇ ಆಸ್ಪತ್ರೆ ಯಾರು ಹೋಗುವುದೇ ಇಲ್ಲಲ್ಲ, ಸೆಕೆಂಡ್ ಒಪಿನಿಯನ್ ಹೇಳ್ತಾರೆ ಕೂಡಲೇ, ಕಿಸೆಗೂ ಕೈ ಹಾಕಿ ನೋಡ್ತಾರೆ. ಅವ್ರು 4 ಲಕ್ಷ ಹೇಳಿದ್ದಾರೆ, ಇವರೆಷ್ಟು ಹೇಳ್ತಾರೆ ಕೇಳುವ ಅಂತ. ಆದ್ದರಿಂದ ಯಾವತ್ತು ಧೈರ್ಯದಲ್ಲಿ ನಮ್ಮ ಅಪ್ಪನೇ ಹೇಳಲಿ, ಅವನ ಅಪ್ಪನೇ ಹೇಳಲಿ, ಅದು ವಿಷಯವೇ ಅಲ್ಲ. ಮತ್ತೊಂದು ಕಡೆಯಿಂದ ನಾವು ಕಲಿಕೆಯಲ್ಲಿ ಕೇಳಿಕೊಳ್ಳುವುದರಿಂದ ಬೆಳೆಯುವುದು ಜಾಸ್ತಿ ಇರ್ತದೆ ಎನ್ನುವುದನ್ನು ಖಂಡಿತವಾಗಿಯೂ ಇಲ್ಲಿ ಹೇಳಿಕೊಡುತ್ತೆ. ಅದನ್ನು ಅವರು ಕೇಳಿದ್ದು ಸರಿ ಇದೆ, ಅದಕ್ಕಾಗಿ ಹೇಳಿದೆ. ಯಾಕೆ ಎನ್ನುವುದು ವಿಷಯ ಮತ್ತೆ ಅದು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಇರೋದು. ಓ ಸರಸ್ವತಿಯೇ ಅಂತ ಕರೆಯುವುದು. ಸಂಬೋಧನೆಯಲ್ಲಿ ಸಂಸ್ಕೃತದಲ್ಲಿ ಕೆಲವೊಮ್ಮೆ ದೀರ್ಘವೂ ಬರ್ತದೆ, ಹ್ರಸ್ವವೂ ಆಗ್ತದೆ. ಆದ್ದರಿಂದ ಸರಸ್ವತಿ ಶಬ್ದ ಇದ್ದರೂ ಹೇ ಸರಸ್ವತಿ ಕರೆಯುವಾಗ ಹ್ರಸ್ವದಲ್ಲಿ ಸರಸ್ವತಿಯೇ ತುಭ್ಯಂ ನಮಃ, ನಿನಗೆ ನಮಸ್ಕಾರವು ಅಂತ. ಅದರಿಂದ ಇದು ಕನ್ನಡದಂತೆ ಎಲ್ಲ ಅಲ್ಲ, ಸಂಸ್ಕೃತದಲ್ಲಿ ಸ್ವಲ್ಪ ತುಂಬ ಕುಣಿಬೇಕಾಗ್ತದೆ, ಕೆಲಸ ಮಾಡಬೇಕಾಗ್ತದೆ. ಕೇವಲ ಸಂಭಾಷಣೆಯಿಂದಲೇ ಸಂಸ್ಕೃತ ಬಂದೋಯ್ತು ಅಂತ ತಿಳ್ಕೊಳ್ಬೇಡಿ, ಏನು ಬರಲಿಲ್ಲ, ಒಳಗೋಗಲಿಕ್ಕೆ ಬರ್ತದೆ ಅಂತಷ್ಟೇ. ಬಹಳ ದೊಡ್ಡ ಮಟ್ಟಿನ ನಾವೆಷ್ಟು ಒದ್ದಾಡ್ತೇವೆ ಕೇಳಿದರೆ ಬಹಳ ಚಂದವಾದ ಒಂದು ವಿಷನ್ ಕೊಡುತ್ತೆ ನಿಮಗೆ. ಇರಲಿ ಅಂದರೆ ಎಲ್ಲ ಕಡೆ ಕಣ್ಣು ಹಾಕ್ತದೆ ಎನ್ನುವುದು ಗೊತ್ತಾಗ್ತದೆ. ಭೀಮಸೇನ ಅರಗಿನ ಮನೆಯಿಂದ ಎಸ್ಕೇಪ್ ಆದ, ಎಲ್ಲರನ್ನು ಕರ್ಕೊಂಡಲ್ವಾ. ಹೇಗೆ ಹೋದ ಅಂತ ಒಂದು ಚಿತ್ರ ನೋಡಿದ್ದೀರಾ ನೀವು? ಸ್ಕಂದಮಾರೋಪ್ಯ ಜನನೀಂ ಯಮೌ ಅಂಕೇನ ವೀರ್ಯವಾನ್, 'ಪಾರ್ಥೋ ಗೃಹೀತ್ವಾ ಪಾಣಿಭ್ಯಾಂ, 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 'ಪಾರ್ಥೋ ಗೃಹೀತ್ವಾ ಪಾಣಿಭ್ಯಾಂ
ಕುತ್ತಿಗೆಯಲ್ಲಿ ಅಮ್ಮನನ್ನು ಕುಳ್ಳಿರಿಸಿದ್ದಾನೆ ಕುಂತಿಯನ್ನು. ಯಮೌ ಅಂಕೇನ, ನಕುಲ ಸಹದೇವರು ತೊಡೆಯಲ್ಲಿ ಕೂತಿದ್ದಾರೆ. ಪಾರ್ಥೋ ಗೃಹೀತ್ವ ಪಾಣಿಭ್ಯ, ಮತ್ತೀರುವರನ್ನು ಧರ್ಮರಾಜ ಮತ್ತು ಅರ್ಜುನನ್ನು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಹೊಡಿದ. ಅವರಿಗೆ ನಿದ್ದೆ ಬರ್ತಾ ಇರ್ತದೆ, ರಾತ್ರಿ ಬೇರೆ ಗಡಿಬಿಡಿಯಾಗಿದೆ. ಆದ್ದರಿಂದ ಈ ನಮೂನೆಯ ಇದೆಲ್ಲ ನಾನು ಮಾಡಿಸೋದು ಅದಕ್ಕೋಸ್ಕರ ಕೂತು ಚಿತ್ರಗಳನ್ನೆಲ್ಲ ನಡೆಸಿ ಗೆರೆಗೆ ಅನುಕೂಲವಾಗಿ ಬಹಳ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಹೇಳಲಿಕ್ಕೆ. ಹೋಗುವಾಗ ಹೇಗೆ ಹೋಗಿದ್ದಾನೆ ಎನ್ನುವುದರಲ್ಲಿ ವಿಷಯ ಬಂದಾಗ, ಉರಸ ಪಾದಪಾನ್ ಬಂಜನ್ ಪದ್ಭ್ಯಾಂ ಭೂಮಿಂ ವಿದಾರಯನ್. ಭೀಮಸೇನ ಓಡಿದಾಗ ಎದುರಲ್ಲಿ ಏನುಂಟು ಯಾರಿಗೆ ಗೊತ್ತಿಲ್ಲ, ಕಾಡು ಮಯ, ಸುರಂಗ ಹೊರಗೆ ಬರ್ತದೆ ಎನ್ನುವುದನ್ನು ಮಾಡಿಕೊಟ್ಟಿದ್ದಾನೆ. ಇವನು ಮಾಡಿಸಿದ್ದಲ್ಲ, ವಿದುರ ಮಾಡಿಸಿದ್ದು, ಕನಕ ಮಾಡಿದ್ದು. ಎಲ್ಲಿಂದ ಹೊರಗೆ ಹೋಗ್ತದೆ ನೋಡಿಕೊಂಡ ದೇಶ ಎಲ್ಲಿದೆ, ವಾರಣಾವತಿಯಿಂದ ಹೊರಗೆ ಎಲ್ಲಿ ಬರ್ತದೆ, ರಾತ್ರಿಯಲ್ಲಿ ನಡೆಸಿದೆ. 6 ತಿಂಗಳು ಕಾದಿದ್ದಾನೆ, ಬೆಂಕಿಯಾಗಿ ಹೋಗಿದ್ದಾನೆ, ಹೊರಗೆ ಓಡಿದ್ದು. ಎದುರಿದ್ದ ಮರಗಳನ್ನು ಈಗೆಂತ ಮಾಡಲಿಕ್ಕೆ, ಹೋಗುವುದು ಹೇಗೆ ಹೇಳಿ ನೀವೇ? ದಾರಿ ಅಂತ ಇಲ್ಲ, ಟಾರ್ಚ್ ಇಲ್ಲ, ನಡು ರಾತ್ರಿ ಬೇರೆ, ನಕ್ಷತ್ರ ಕಾಣಲಿಕ್ಕೆ ನಕ್ಷತ್ರ ಕಾಣುವಷ್ಟು ಎತ್ತರದಲ್ಲಿ ಮರಗಳೇ ಹರಿದಿವೆ. ಈ ಗೆರೆ ಹೇಳುತ್ತದೆ, ಉರಸ ಪಾದಪಾನ್ ಭಂಜನ್ ಪದ್ಭ್ಯಾಂ ಭೂಮಿಂ ವಿದಾರಯನ್. ಕಾಲು ಫ್ರೀ ಉಂಟವನದ್ದು, ಅದರಿಂದ ಕಾಲಲ್ಲಿ ದೂಡಿಕೊಂಡು ಹೋಗ್ತಾ ಇದ್ದಾನೆ. ಪದ್ಭ್ಯಾಂ ಭೂಮಿಂ ವಿದಾರಯನ್, ನೆಲವನ್ನು ಸೀಳಿಕೊಂಡು ಜಾಗ ಮಾಡಿಕೊಂಡು ಕಾಲಿನಲ್ಲಿ ಹೋಗ್ತಾ ಇದ್ದಾನೆ. ಮತ್ತು ಮರಗಳನ್ನು ಬೀಳಿಸಿದ್ದು ಹೇಗೆ ಹೇಳಿದರೆ, ಅಲ್ಲಿ ತರಸ ಪಾದಪಾನ್ ಭಂಜನ್ ಅಂತ ಶಬ್ದ ಉಂಟಿಯೇ. ತರಸ ಅಂದರೆ ಕೂಡಲೇ ಅಂತ ಅರ್ಥ. ಕೂಡಲೇ ಮರಗಳನ್ನು ಬೀಳಿಸುತ್ತಾ. ಕೂಡಲೇ ಮರಗಳನ್ನು ಹೇಗೆ ಬೀಳಿಸುವುದು? ಅದು ತರಸ ಎನ್ನುವಲ್ಲಿ ತಾ ಶಬ್ದದ ಬದಲಿಗೆ ಊ ಇರುವುದು. ಉರಸ ಅಂದರೆ ಎದೆ ಅಂತ ಅರ್ಥ, ಉರಹ. ಅವನು ಎದೆಯನ್ನು ಢೀ ಕೊಟ್ಟು ಮರಗಳನ್ನು ಬೀಳಿಸ್ತಾ ಹೋಗೋದು. ತಮ್ಮರಿಬ್ಬರನ್ನು ನಿಲ್ಕಿಟ್ಕೊಂಡಿದ್ದಾನೆ, ಹೀಗೆ ಹೋಗ್ತಾ ಇದ್ದಾನೆ. ಇಲ್ಲಿ ಅಕ್ಷರಗಳ ಪಾತ ಅಷ್ಟೇ, ಊದ ಬದಲಿ ತಾ ಹಾಕಿದ್ದಾರೆ, ತಾದ ಬದಲು ಊ ಹಾಕಿದ್ದಾರೆ, ಯಾರಿಗೆ ಅರ್ಥ ಆಗುವುದಿಲ್ಲ. ಹೀಗೆ ಮಹಾಭಾರತದ ಪಾಠಗಳನ್ನು ತಿದ್ದಿಕೊಳ್ಳುವಲ್ಲಿ ಸುತ್ತಂಕರ್ ಅಂತೇಳಿ ಪೂನಾದಿಂದ ಇಟ್ಟುಕೊಂಡು 50 ಎಡಿಷನ್ಸ್ಗಳನ್ನೆಲ್ಲ ತಂದು ತೋರಿಸಿ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಮಹಾಭಾರತದ ಪಾಠಗಳನ್ನೆಲ್ಲ ನೋಡುತ್ತಾ, ತಿದ್ದುತ್ತಾ, ತಿಳಿಸಿಕೊಡುತ್ತಾ. ಬಹಳ ಕಷ್ಟ ಇದೆ ಪಾಠಾಂತರ ಶೋಧ ಅಂದರೆ. ಒಂದು ಅಕ್ಷರ ನಮಗೆ ಸರಿಯಾದದ್ದು ಸಿಕ್ಕಿದರೆ ಪೂರ್ತಿಯಾದಂಥ ಎಚ್ಚರ ಅರ್ಥ ಆಗ್ತದೆ. ಎಲ್ಲಿ ತಪ್ಪಿ ಹೋಗ್ತದೆ, ಎಲ್ಲಿ ಅಕ್ಷರಪಾತ ಆಗ್ತದೆ ಎನ್ನುವುದೇ ದೊಡ್ಡ ದುರಂತ. ಆದ್ದರಿಂದ ನಿಮಗೆ ತಿಳಿದ ಕಥೆಯಂತೆ ದ್ರೌಪದಿಯ ಕಥೆ ಇಲ್ಲ, ಕೇಳಿಕೊಂಡಿಕ್ಕೆ ಹೋದರೆ. ಮತ್ಸ್ಯಯಂತ್ರ ಭೇದಕ್ಕೆ ಎಲ್ಲರೂ ಸೇರಿದ್ದಾರೆ. ಕರ್ಣ ಬಿಲ್ಲನ್ನು ಎತ್ತಿದ್ದನ ಇಲ್ಲವಾ ಪ್ರಶ್ನೆ ನಾನೇ ಕೇಳ್ತೇನೆ ನಿಮಗೆ, ನೀವು ಉತ್ತರ ಕೊಡಲಿ. ಅರ್ಜುನನ ಮತ್ತೆ ಸವಾರಿ ಇರುವುದು. ಕರ್ಣ ಬಿಲ್ಲನ್ನು ಎತ್ತಿದ್ದಾನ ಇಲ್ಲವೋ ಕೇಳಿದ್ದಷ್ಟೇ ಉತ್ತರ ಕೊಡಿ. ಗೊತ್ತಿಲ್ಲ ಅಂದರೆ ಬಾಯಿ ಮುಚ್ಚಿ, ನನಗೇನು ಸಮಸ್ಯೆ ಇಲ್ಲ. ಎತ್ತಿದ್ದ, ಸರಿ. ಆಗ ದ್ರೌಪದಿ ಏನಾದರೂ ಹೇಳಿದ್ದಾಳ? ನಕ್ಕಿದ್ದಾಳ? ಅದು ನಿಮಗೆ ಗೊತ್ತಾಯ್ತು ಮಾಡ್ರಿ. ಹೆಂಗಸರಿಗೆ ಬೇಗ ಗೊತ್ತಾಗ್ತದೆ ನಕ್ಕಿದ್ದಲ್ಲಿ. ಎಂತ ಅಂತ ನಕ್ಕಿದ್ದಾಳೆ ಹಾಗಾದರೆ ನೀವು ಅಷ್ಟು ಗೊತ್ತಾಗೋದಾದ್ರೆ? ಓ ಸೂತಪುತ್ರ ಅಂತೇಳಿ ನಕ್ಕಿದ್ದಾಳ? ರಿಜೆಕ್ಟ್ ಮಾಡಿದ್ದಾಳ? ಹಾಗಾದರೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಕರ್ಣ ಯಂತ್ರ ಭೇದ ಮಾಡಿದಾನ ಇಲ್ಲವ ಅಲ್ವ? ಅದಲ್ಲ ಪ್ರಶ್ನೆ. ಬಿಲ್ಲಿ ಎತ್ತಿದ್ದಾನ ಇಲ್ವ ಕೇಳಿದ್ನಲ್ಲ. ಈಗ ಅವನು ಬಾಣ ಪ್ರಯೋಗ ಮಾಡಿದ್ದಾನ ಇಲ್ವ ಹೇಳಿ. ಗ್ಯಾರಂಟಿ. ಓಯ್ ಕರ್ಣ ಈಚೆ ಬನ್ನಿ ಮಾತಾಡಿಸೋಣ. ನೋಡಿ, ದುರ್ಯೋಧನನು ಬಿಲ್ಲಿ ಎತ್ತಿದ್ದಾನೆ, ಭೇದನ ಮಾಡಿದ್ದಾನೆ, ಬಾಣ ಬಿಟ್ಟಿದ್ದಾನೆ, ಗುರಿ ಮುಟ್ಲಿಲ್ಲ. ಶಲ್ಯನು ಮದ್ರರಾಜನು ಸಹ ಬಾಣ ಎತ್ತಿದ್ದಾನೆ, ಬಿಲ್ಲು ಎತ್ತಿದ್ದಾನೆ, ಬಾಣ ಪ್ರಯೋಗ ಮಾಡಿದ, ಗುರಿ ಮುಟ್ಲಿಲ್ಲ. ಕರ್ಣನು ಬಿಲ್ಲು ಎತ್ತಿದ್ದಾನೆ, ಬಾಣ ಪ್ರಯೋಗ ಮಾಡಿದ್ದಾನೆ, ಗುರಿ ಮುಟ್ಲಿಲ್ಲ. ಜರಾಸಂಧನನ್ನು ಬಿಲ್ಲು ಎತ್ತಿದ್ದಾನೆ, ಬಾಣ ಹೊಡೆದಿದ್ದಾನೆ, ಗುರಿ ಮುಟ್ಲಿಲ್ಲ. ಅರ್ಜುನ ಮಾತ್ರ ಸಕ್ಸಸ್ ಆದದ್ದು. ಒಬ್ಬೊಬ್ಬರು ಹೇಗಾಗಿದೆ ಅಂದರೆ, ಸರ್ಷ ಮಾತ್ರೇಭ್ಯ ತಾಡೆಯತ್, ಮುದ್ಗ ಮಾತ್ರೇಭ್ಯ ತಾಡೆಯತ್, ಜಾನುಭ್ಯಾಮವರಿಂಗತಃ ಅಂತೇಳಿ ಜರಾಸಂಧ ಎಳೆದು ಬಿಡುವ ಮೂಲಕ ಬಿದ್ದ ಕೆಳಗೆ, ಗಂಟು ಕೊಟ್ಟ ಕಾಲಿಗೆ. ರೋಮ ಮಾತ್ರೇಭ್ಯ ತಾಡೆಯತು ಅಂತ ಒಂದು ಚೂರು ಕಚ್ಚಲಿಕ್ಕೆ ಹೊಡಿಲಿಕ್ಕೆ ಅಂತ ಹೊರಟಾಗ ಆಗಲಿಲ್ಲ ಅವನಿಗೆ, ಒಂದು ರೋಮದಷ್ಟು ಸೋತ. ದ್ರೌಪದಿ ಚೂರೂ ಮಾತಾಡಲಿಲ್ಲ, ಚಕ್ಕಾರ ಎತ್ತಲಿಲ್ಲ, ಪ್ರತಿಯೊಂದನ್ನು ನೋಡ್ತಾ ಇದ್ದಾಳೆ. ಇದು ಫಿಟ್ಟಿಂಗ್ಸ್.
ಕರ್ಣನ ಪರವಾಗಿ ಜನ ನಿಂತು ಕರ್ಣನನ್ನು ಸೂತಪುತ್ರ ಅಂತ ಹಳಿದಿದ್ದಾಳೆ ಅವಳು, ಅದಕ್ಕೋಸ್ಕರ ಅವಳನ್ನು ಸೂಳೆ ಅಂತ ಹೇಳಿದ ಇವ ಅಂತೇಳಿ ಸಭೆಯಲ್ಲಿ ಸಮಾಧಾನ ಪಡಿಸಲಿಕ್ಕೆ ನೋಡ್ತಾರೆ. ಇದು ಮುಂದಿನ ಘಟನೆ ಹೇಳುತ್ತೇನೆ. ಮುಂದೆ ಏನಾಯಿತು ಕೇಳಿದರೆ, ಎಲ್ಲರೂ ಸೋತರು, ಯಾರು ಏಳಲಿಲ್ಲ. ಬ್ರಾಹ್ಮಣರ ವಲಯದಿಂದ ಅರ್ಜುನ ಮತ್ತು ಭೀಮರು ನಿಂತರು. ಆಗ ಬ್ರಾಹ್ಮಣರು ಕೆಲವರೆಲ್ಲ ಕುಳ್ಳೆ ಕುಳ್ಳೆ ಅಂತ ಶುರು ಮಾಡಿದರು, ಕೆಲವರು ಲಕ್ಕಡೆ ಲಕ್ಕಡೆ ಅಂತಲೂ ಹೇಳಿದರು. ಇರಲಿ, ಅದು ಬ್ರಾಹ್ಮಣರ ಭಾಷೆ, ಇರಲಿ. ಕೊನೆಗೆ ಕೇಳಿದರು ಅವರು, ಹುಡುಗಿಯ ಮೊದಲೇ ಹೇಳಿದ್ದಾನೆ ಅವನು. ಈಗ ಕೇಳಿದರು, ಏನು ಕಾರಾರು ಅಂತ. ಬ್ರಾಹ್ಮಣೋವಾತ ವೈಶ್ಯೋವ ಕ್ಷತ್ರಿಯೋವ ತಶೂದ್ರವ ಸಜ್ಜಂ ಧನು ಯಕೃತ್ವ ಪಂಚಭೇರ ಮತ್ಸ್ಯಭೇದೆಯನ್ನು ಅಂತೇಳಿ, ಯಾರು ಬೇಕಾದರೂ ಬರಲಿ, ಮತ್ಸ್ಯಯಂತ್ರ ಭೇದನೆ ಮಾಡಿದವರಿಗೆ ನನ್ನ ಮಗಳನ್ನು ಕೊಡುವುದು, ನನ್ನ ತಂಗಿಯನ್ನು ಕೊಡುವುದು ಹೇಳಿಕೊಂಡು ದೃಷ್ಟದ್ಯುಮ್ನನು ದ್ರುಪದನು ಮತ್ತೆ ಘೋಷಣೆ ಮಾಡ್ತಾನೆ. ಇಲ್ಲಿ ಯಾವುದೇ ಜಾತಿಯ ವ್ಯವಸ್ಥೆ ಇಲ್ಲ. ಎಲ್ಲಿ ಸ್ವಯಂವರದಲ್ಲಿ ಯಾವುದಾದ್ರೂ ಒಂದು ಇಟ್ಟಿರುತ್ತಾರೋ ಸ್ಪರ್ಧೆಯನ್ನು, ಅಲ್ಲಿ ವ್ಯವಸ್ಥೆ ಇಲ್ಲ. ಎಲ್ಲಿ ಸ್ವಯಂವರದಲ್ಲಿ ಹುಡುಗಿಯ ಮಾಲೆ ತಂದಿರ್ತಾಳೋ ಅಲ್ಲಿ ಪ್ರಶ್ನೆ ಇಲ್ಲ. ಅವಳು ಕುತ್ತಿ ಹಾಕಿದವನನ್ನು ತಗೊಂಡೋಗು. ಯಾರಾದರೂ ವಿರೋಧಿಸ್ಬೋದು, ಹೊಡಿಬೋದು, ಬೇಕಾದರೆ ರೆಡಿ ಇರಬೇಕು. ಇಲ್ಲಿ ಎರಡೂ ನಡೆದಿದೆ. ದ್ರೌಪದಿ ಬಂದು ಮತ್ಸ್ಯೇಂದ್ರ ಭೇದ ಮಾಡಿದ ಅರ್ಜುನನಿಗೆ ಕೊರಳಿಗೆ ಮಾಲೆ ಹಾಕಿದರೆ ಕರ್ಣಾದಿಗಳು ಮತ್ತೆ ಎದ್ದು ನಿಂತಿದ್ದಾರೆ ಹೊಡಿಲಿಕ್ಕೆ. ಹುಡುಗಿಯನ್ನು ಎತ್ಕೊಂಡು ಹೋಗ್ತೇನೆ, ಬನ್ನಿರಿ, ಎತ್ಕೊಂಡೋಗಿ ಬನ್ನಿ ಅಂತ. ಭೀಮಸೇನ ದೊಡ್ಡ ಮರವನ್ನು ಇಟ್ಕೊಂಡು ಹೋಗಿ ತಗೊಂಡು ಬರ್ತೀರ, ಬನ್ನಿ ನೋಡುವ ಅಂತ. ಆದ್ದರಿಂದ ಇಲ್ಲಿ ಎಂಥದ್ದು ನಡೀಲಿಲ್ಲ. ಯಾವ ಜಾತಿಯವರು ಎನ್ನುವ ಪ್ರಶ್ನೆ ಇಲ್ಲದೆ ಮತ್ಸ್ಯಯಂತ್ರ ಭೇದನೆ ಮಾಡಿದವರು ಹುಡುಗಿ ಕೊಟ್ಟದ್ದು. ಹಾಗಾದರೆ ಇದೆಲ್ಲ ಸೇರಿಸಿದ್ಯಾರು, ತಪ್ಪಿಸಿದ್ಯಾರು, ಗೆರೆಗಳನ್ನು ಹಾಕಿದ್ಯಾರು? ಒಂದೊಮ್ಮೆ ಹಾಕಿದ್ರಿ ಗೆರೆಗಳೇ ಬರ್ತಿರಲಿಲ್ಲ. ಯಾವ ಜಾತಿಗಾದರೂ ಕೊಡ್ತೇನೆ ಹೇಳತಕ್ಕ ಮಾತುಗಳೇ ಬರೋದಿಲ್ಲ. ಎರಡೆರಡು ಮಾತುಗಳು ಬಂದಿವೆ, ಇಬ್ಬರಿಬ್ಬರದ್ದು, ಅಣ್ಣಂದು ಅಪ್ಪಂದು. ಯಾರು ಮಾತಾಡ್ತಾರೆ ಈಗ? ಹೀಗೆ ಪ್ರವಚನ ಮಾಡ್ತಾರೆ, ಹೀಗೆ ರೀಲು ತೋರಿಸ್ತಾರೆ, ಹಾಗೆ ಧಾರಾವಾಹಿ ಮಾಡ್ತಾರೆ. ಇಂಥದ್ದು ನೂರಾರು ಸಾವಿರಾರು ತಪ್ಪುಗಳಿವೆ ನಮ್ಮ ಸಂಸ್ಕೃತಿಯ ಸಾಹಿತ್ಯಗಳಿಗೆ. ತಿದ್ದುವವರು ಯಾರು? ಅದರಿಂದ ಪಾಠದ ಶುದ್ಧಿ ಎನ್ನುವುದು ಅತ್ಯಂತ ಪ್ರಬುದ್ಧವಾದ ಕೆಲಸ. ತಪ್ಪಿಲ್ಲದೆ ನಾವು ಸಕ್ಕರೆ ಹಾಕುವಲ್ಲಿ ಉಪ್ಪು ಹಾಕಿದರೆ ಕಾಫಿ ಎಷ್ಟು ಟೇಸ್ಟಿ ಇರ್ತದೆ ಹೇಳಿ, ಅಷ್ಟೇ. ಹಾಗೆ ಚಟ್ನಿಗೆ ಉಪ್ಪು ಹಾಕೋದ್ರೆ ಸಕ್ಕರೆ ಹಾಕಿದಂದರೆ ತೊಂದರೆ ಇಲ್ಲ, ಯಾವುದಾದ್ರೂ ಒಂದು ಅಂತ ಹೇಳಲಿಕ್ಕೆ ಆಗ್ತದ? ಆಗಬಹುದಾ? ಆಗೋದಿಲ್ಲ. ಈ ಉಪ್ಪು ಹಾಕುವಲ್ಲಿ ಉಪ್ಪೇ ಹಾಕಬೇಕು, ಸಕ್ಕರೆ ಹಾಕುವಲ್ಲಿ ಸಕ್ಕರೆ ಹಾಕಬೇಕು. ನಮಗೆ ಇಷ್ಟಕ್ಕೆ ಪ್ರಕಾರದಲ್ಲಿ ಮಾಡುವಂಥದ್ದು ಸಾಹಿತ್ಯದ ವ್ಯವಸ್ಥೆ ಅಲ್ಲ. ಅದನ್ನು ತಿದ್ದಿಕೊಳ್ಳಬೇಕಾದ್ದು ಸರಿಯೇ. ಅಕ್ಷರಗಳ ಮೇಲೆ ಗಮನಿಸಿ, ಅದರ ಬಗ್ಗೆ ಅರ್ಥವನ್ನು ಕೇಳಿಕೊಳ್ಳಿ, ಚೆನ್ನಾಗಿ ನಡೆದ ನಂತರವೇ ಹೇಳಲಿಕ್ಕೆ ಹೊರಡಿ. ಇಲ್ಲದಿದ್ದರೆ ದಶರಾ ಮಶರ ಆಗಿಬಿಡ್ತದೆ. ಅಂಗಡಿಯಲ್ಲಿ ಹೋಗಿ ಅಮ್ಮ ಹೇಳಿದ್ಲಂತೆ ತರಲಿಕ್ಕೆ, ನನಗೆ ಇವತ್ತು ನೀನು ಮೆಣಸು ಜೀರಿಗೆ ತರದಿದ್ದರೆ ನನಗೆ ಖಂಡಿತವಾಗಿ ಅಡುಗೆ ಆಗೋದಿಲ್ಲ ಇವತ್ತು ಸಾಂಬಾರಿಗೆ ಅಂತ. ಆಯ್ತಮ್ಮ ತಂದೆ ಅಂತ ಓಡಿಯೋದಂತೆ, ಮೆಣಸು ಜೀರಿಗೆ ಕೊಡಿ ಅನ್ನಂತೆ. ಯೋಚನೆ ಮಾಡಿದ, ಒಂದಿಷ್ಟು ಮೇಣ ಕೊಟ್ಟ, ಒಂದೆರಡು ಸೂಜಿ ಕೊಟ್ಟ. ರೀಗೆ ಗೊತ್ತಿಲ್ಲ ಮಾರೆ, ರೀಗೆ ಇಲ್ಲ ಹೇಳು, ಇಲ್ಲಿ ಎರಡೆಂದು ಹೇಳಿದ. ಮೆಣಸು ಜೀರಿಗೆ ಹೇಳಿದ್ದಮ್ಮ, ಇವ ಮೆಣಸು ಜೀರಿಗೆ ಮಾಡಿದ್ದಾನೆ. ಅಲ್ಲಿ ಹೋಗ ಶಬ್ದ ಉಂಟು ಸರಿ, ಅರ್ಥ ಆಗಿದೆಯಾ, ಆಗ್ತದೆಯಾ? ಇಂಥದ್ದೇ ನಮ್ಮಲ್ಲಿ ತೊಂದರೆಗಳು. ಆದ್ದರಿಂದ ಪಾಠ ಶುದ್ಧಿ ಇಲ್ಲದೆ ಯಾವುದನ್ನು ಇಟ್ಕೊಳ್ಳಿಕ್ಕೆ ಬರುವುದಿಲ್ಲ. ನಾವು ದೇವರನ್ನು ಕರೆದದ್ದ, ಸಂಸ್ಕೃತ ಕಲಿಯದಿದ್ದರೆ ಕಷ್ಟ ನೋಡಿ. ದೇವರ ಹತ್ರ ಹೋಗಿ ಬೈದದ್ದ ಅಂತ ಆಗ್ತದೆ ಅವನಿಗೆ. ನಮಗೆ ಗೊತ್ತಿಲ್ಲ ಅರ್ಥ ಎಂತ ಅಂತ ನಾವೆಂತ ಹೇಳಿದಿಂದ ಅವನು ತಿಳ್ಕೊಳ್ಳೋದು. ಮದುವೆ ಮಂಟಪದಲ್ಲಿ ಚೆನ್ನಾಗಿರ್ತದೆ, ಪುರೋಹಿತರು ಮಂತ್ರ ಹೇಳ್ತಾ ಇರ್ತಾರೆ. ಎಂತ ಅಂತ ಹೇಳ್ತಾರೆ ಗೊತ್ತಲ್ಲ ನಿಮಗೆ? ಗೃಭ್ಣಾಮಿತೆ ಸೌಭಗತ್ವಾಯ ಹಸ್ತಂ. ಈ ಹುಡುಗಿ ನಿನ್ನ ಗೌಜಿಗೋಸ್ಕರ ನಾನು ಕೈ ಹಿಡಿತೇನೆ. ಯಾರು ಮಂತ್ರ ಹೇಳೋದಿದು? ಪುರೋಹಿತ ಹೇಳೋದು. ಅವನಿಗೆ ಅರ್ಥ ಆದರೆ ಹುಡುಗಿ ಅಂತ ಆಗಬೇಕು, ಕೆಪ್ಪಿಗೆ ಹೊಡಿತದೆ ಹೋಗಿ. ಎಂಥದ ನೀನೆಂಥದ ಕೈ ಹಿಡಿಯೋದು ಅಂತ. ಅವು ಗಟ್ಟಿ ಹೇಳ್ತಾ ಇದ್ದಾರೆ ಮೈಕಲ್ಲಿ ಕೂತ್ಕೊಂಡು, ಗೃಭ್ಣಾಮಿತೆ ಸೌಭಗತ್ವಾಯ ಹಸ್ತಂ ಅಂತ. ಅದಕ್ಕೂ ಗೊತ್ತಿಲ್ಲ, ಇವನಿಗೆ ಗೊತ್ತಿಲ್ಲ, ಪುಣ್ಯಾತ್ಮನೆ. ಅದೊಂದು ಉಪಯೋಗ, ಲಾಭ. ಅವ ಅರ್ಥ ಗೊತ್ತಿದ್ರೆ ಅವನು ಕೂಗಿಲ್ತಿರಲಿಲ್ಲ, ಅರ್ಥ ಗೊತ್ತಿದ್ರೆ ಹುಡುಗಿಯು ಮಂಟಪದಕ್ಕೆ ಬರ್ತಿರಲಿಲ್ಲ. ಎಂತ ಹೇಳೋ ನಾನು? ಮನೆ ಒಕ್ಕಲಿಗೆ ಒಬ್ಬ ಹೋಗಿದ್ದ, ಮುಗಿಸಿ ಬಂದ. ನಾನು ಕೇಳಿದೆ, ನೀನು ಎಂತ ಮಾಡಿದ್ದಿ ಮಾರೆ ಮನೆ ಒಕ್ಕಲಿಗೆ ಅಂತ. ಅವನು ಕೇವಲ ಮಠದಲ್ಲಿ ಯಾವತ್ತು, ಯಾರ ಮಠದಲ್ಲಿ ಯಾವುದು ಅಂದರೆ ಅಲ್ಲಿ ಶ್ರಾದ್ದ ಮಾಡಿಸುವ ವ್ಯಕ್ತಿ ಅವ ಹೇಳಿದ, ಹೌದು ಮಾರೆ, ನಮ್ಮ ಪುರೋಹಿತರು ವಹಿಸಿಕೊಂಡದ್ದು, ಅವರಿಗೆ ಆಶೋಚನೆ ಬರಲಿಲ್ಲ, ನನ್ನನ್ನು ಕಳಿಸಿದ್ದಾರೆ. ನಾನಲ್ಲಿ ಹೋಗಿ ಚೆನ್ನಾಗಿ ಹೇಳಿ ಬಂದೆ. ಅಂತ ಹೇಳಿ ಬಂದೆ ನಾನು? ನನಗೆ ಮಾಮೂಲಿ ಬರ್ತದಲ್ಲ ಮಂತ್ರ ಶ್ರಾದ್ದದ್ದು, ಅದನ್ನು ಹೇಳಿ ಬಂದೆ ಅಂದ. ಆಯಾತ ಪಿತರ ಸೌಮ್ಯಾಸ ಇದನ್ನು ಬರಿಸಿ ಮಾದಯದ್ದ ಮೇಲೆ ಹೇಳಿ ಬಂದಿದ್ದ. ಬಂದು ದಕ್ಷಿಣ ಕೊಟ್ಟ. ದಕ್ಷಿಣ ಅವರಿಗೆ ಅಂತ ಗೊತ್ತು ಹೇಳಿ, ಮನೆ ಒಕ್ಕಿನಲ್ಲಿ ಶ್ರಾದ್ದ ಹೇಳಿ ಮಂತ್ರ ಹೇಳಿ ಬಂದಿದ್ದಾನೆ ಇವತ್ತು. ಅಲ್ಲ, ಮೊನ್ನೆ ಕೋವಿಡ್ಗಲ್ಲಿ ಅವರಿಗೆಲ್ಲ ಇದರಲ್ಲಿ ಬಿಸ್ನೀರು ಇಂಜೆಕ್ಷನ್ ಕೊಡಲಿಲ್ವಾ? ತಪ್ಪ ಅಲ್ಲಿ ಮಾತ್ರ ಅಂತ ಹೇಳಿಬೇಡಿ. ಬ್ರಾಹ್ಮಣರೆಲ್ಲ ಮೋಸ ಮಾಡ್ತಾರೆ. ಮೋಸ ಎಲ್ಲ ಕಡೆಯಲ್ಲಿ ಮಾಡುವವರು. ತಪ್ಪಿನವರು ತಪ್ಪೇ ಮಾಡೋದು. ಎಷ್ಟೋ ಜನರಿಗೆ ಇಂಜೆಕ್ಷನ್ ಸಿಗಲಿಲ್ಲ ಹೇಳಿಕೊಂಡು ಕೋವಿಶೀಲ್ಡ್ ಸಿಗಲಿಲ್ಲ, ಬಿಸ್ನೀರೆಲ್ಲ ಅಂಟಿಸಿದ್ದುಂಟಂತೆ. ನಾನು ತಗೊಳ್ಳಿಲ್ಲ, ನಾನೇನು ಸಾಯುವುದಿಲ್ಲ ಗೊತ್ತು ನನಗೆ.
ನಾನು ಭಯಂಕರ ಜೋರಿನವ. ನಾನು ನಿನ್ನ ಹೇಳಿದ್ನಲ್ಲ ಹೇಗಿರ್ತೇನೆ ಅಂತ. ನಾವು ಒಂದು ಸ್ವಯಂ ಬೂಸ್ಟರ್ ಹುಟ್ಟುವಾಗಲಿ ಬಾಣಂತಿ ಎಲ್ಲ ತಿಂದದ್ದು ಕಷಾಯ ನಿಮಗೆ ಗೊತ್ತುಂಟಲ್ಲ, ಹಾಗೆ ನಾವೆಲ್ಲ ಅದನ್ನು ನಾನು ಯಾವುದು 1-2 ಯಾವ ಲಸಿಕೆಗಳು ನಮಗಿಲ್ಲ, ಯಾವತ್ತಿಂದು ಅದಿರಲಿ ಬಿಡಿ. ಮುದ್ರಾಧಾರಣ ಆಗತ್ತಲ್ಲ ಮನುಷ್ಯನಿಗೆ, ಸಾಕಾಗತ್ತೆ ತಪ್ತ ಮುದ್ರಾಧಾರಣ. ಅದರಲ್ಲೇ ಎಲ್ಲಿರೋದು ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ ಎಲ್ಲ ಪ್ರಾರ್ಥನೆ ಮಾಡೋ ಕಥೆಗಳೇ ಅವಲ್ಲ. ಸುದರ್ಶನ ಹಾಕಿದರೆ ಒಳ್ಳೆಯವನಾಗಿರ್ತಾನೆ, ಸುದರ್ಶನ. ಶಂಕ ಹಾಕಿದರೆ ಎಂಥ ತಪ್ಪಿದ್ರೂ ಹೋಗಿಬಿಡ್ತದೆ. 2 ವ್ಯವಸ್ಥೆಗಳು, ರಕ್ಷೆಗೂ ಆಗ್ತದೆ ದುಡ್ಡಿಗೂ ಆಗ್ತದೆ. ಮನೆಯಲ್ಲಿ ಶಂಕದಲ್ಲಿ ಲಕ್ಷ್ಮೀ ಇದ್ದಾಳೆ, ಸುದರ್ಶನದಲ್ಲಿ ನಾರಾಯಣ ಇರ್ತಾನೆ. ಲಕ್ಷ್ಮೀನಾರಾಯಣನ ಮೈಯಲ್ಲಿ ಕೂತ್ರ ನೋಡಿ ಚಕ್ರಶಂಕ ನಂದು ಇದೆಲ್ಲ. ಬಂಗಾರದಲ್ಲಿ ಅದನ್ನು ಹಾಕಿಸಿಕೊಳ್ಳಬೇಕು ಅಂತ ವಾಕ್ಯ ಇರುವುದು. ಎಲ್ಲರೂ ಪುರುಷರು ಸ್ತ್ರೀಯರು ಎಲ್ಲರೂ ಸಹ ಆಭರಣಗಳನ್ನು ಚಕ್ರಶಂಕಗಳನ್ನಾಗಿಸಿ ಹಾಕ್ಕೊಳ್ಬೇಕು ಅಂತ ನಾನು ಹೇಳಿ ಎಷ್ಟೋ ಜನ ಹಾಕಿಕೊಂಡಿದ್ದಾರೆ. ಸುಮಾರು ಜನರೆಲ್ಲ ಚಕ್ರಶಂಕಕ್ಕೆ ನನ್ನ ಜಮ್ಸು ಉಂಟು, ಬೇಕಾದ್ರೆ ಜಮ್ಸಲ್ಲಿ ಮಾಡಿ ಮುಕ್ತ ಫಲತ್ರ ಕೈ ಹೇಳ್ತಾರೆ, ಇಲ್ಲಾದರೆ ಖಾಲಿ. ಇಲ್ಲೆಲ್ಲ ಸುಮಾರು ಬಂಗಾರ ಅಂಗಡಿಯವರಿಗೆಲ್ಲ ಭಾರಿ ಖುಷಿಯಾಗಿದೆ, ಎಲ್ಲರೂ ಮಾಡಿಕೊಟ್ಟಿದ್ದಾರೆ ಅವರು. ಸುಮಾರು ಜ್ಯುವೆಲರ್ಸ್ಗಳಲ್ಲೆಲ್ಲ ಚಿನ್ನದ ಚಕ್ರಶಂಕ 2-3 ಸೈಜ್ ಇದೆ, ಸಣ್ಣದು ದೊಡ್ಡದು ಎಲ್ಲ ಇದೆ, ಬೆಂಡೋಲೆ ಹಾಗೆಲ್ಲ ಮಾಡಲಿಕ್ಕೆ ರಕ್ಷೆ. ಅದು ಕಾಸ್ಟ್ಲಿ ಪ್ರಶ್ನೆ ಇಲ್ಲ. ನಾವು ಚಪ್ಪಲಿಯನ್ನೇ ತುಳಿತೇವೆ ಮಾರ್ರೆ, ಕಂಡ ಬಟ್ಟೆ ಕಾಸ್ಟ್ಲಿ ಇದಿದೆ ಅಂತ ಪ್ರಶ್ನೆ, ಅದೆಲ್ಲ ಕೇಳಬೇಡಿ ನೀವು. ಒಂದು ಕಿವಿಡಿ ಶಂಕ ಹೌದೌದು ಹಾಗೆ ಬೇರೆ ಬೇರೆ. ನಮ್ಮದು ಇದು ಬಲ್ಲ ಇದು 2 ಅಲ್ವಾ, ಇಲ್ಲಿ ಎಬ್ಬರು ಆಚೆ ಇಲ್ವಲ್ಲ ಆಚೆ ಅಲ್ವಾ, ವ್ಯತ್ಯಾಸ ಏನು? ನಮ್ಮದು ಕಣ್ಣೆಲ್ಲ ಸ್ಕ್ಯಾಂಟಾಗಿರೋದಿಲ್ಲ ಆಚೆ ಈಚೆ ಎಲ್ಲ, ಅದೆಲ್ಲ ಕೇಳಬೇಡಿ. ಎಲ್ಲ ಒಂದೇ ನಮನಿ ಯಾವುದೇ ಇಲ್ಲ. ನಮ್ಮ ಬೆರಳಿನಲ್ಲಿ ಇರತಕ್ಕಂಥ ಫಿಂಗರ್ ಪ್ರಿಂಟ್ಸ್ಗಳೆಲ್ಲ ಚಕ್ರ ಶಂಕ ಎಲ್ಲ ಇಲ್ವಾ, ಒಂದೇ ನಮನಿ ಎಲ್ಲಿ ಉಂಟು? ಇನ್ನವೇ ಹೌದು, ಎಲ್ಲರೂ ಹಾಕಲಿಕ್ಕೆ ಅಂದ ಮಂದಿ ಎಲ್ಲ ಪಾಡ್ರು, ಸುಮಾರು ಜನ ಪಾಡುವಿರಿ. ಕೆವಿಯಲ್ಲಿ ಇಂಟರ್ವ್ಯೂ ಮಾಡಿದ್ರು. ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ತೆ. ಉಡುಪಿಯ ಒಂದು ಪ್ರಸಿದ್ಧ ದೇವಾಲಯವಾದ ಅನಂತೇಶ್ವರ, ಚಂದ್ರಮೌಳೀಶ್ವರ ಮತ್ತು ಕೃಷ್ಣನ ದೇಗುಲದ ಒಂದು ಕಾಲಘಟ್ಟ ಮತ್ತು ಇತಿಹಾಸದ ಬಗ್ಗೆ ನಮಗೆ ತಿಳಿಸಿ. ಪುಸ್ತಕದಲ್ಲಿ ಓದಿದ್ದೇವೆ, ಆದರೆ ನಿಮ್ಮ ಬಾಯಿಂದ ಒಮ್ಮೆ ಕೇಳಬೇಕು ಅಂತ ಆಶೆ. ನಾನು ಮೊನ್ನೆ ಪರಶುರಾಮ PPTಯನ್ನು ಕೊಟ್ಟಿದ್ದೇನಲ್ಲ, 3 ಗಂಟೆ ಕೊಟ್ಟಿದ್ದೇನೆ. ಪರಶುರಾಮ ಎನ್ನುವ ಹೆಸರಿನಲ್ಲಿ ಪವರ್ ಆಫ್ ಪ್ರೆಸೆಂಟೇಷನ್ ಕೊಟ್ಟಿದ್ದೇನೆ, ಯೂಟ್ಯೂಬಲ್ಲಿದೆ. ಅದು ಬಹಳ ಚೆನ್ನವಾಗಿ ನೋಡಲಿಕ್ಕೆ ಬರ್ತದೆ. ಅದು ನನ್ನ ಬಾಯಿಂದಲೇ ಬಂದದ್ದು, ಇಲ್ಲೇ ಬಂದಿದೆ, ಇಲ್ಲೇ ಕೊಟ್ಟಿದ್ದೇನೆ. ಅಂದರೆ ಐತಿಹಾಸಿಕವಾಗಿ ಅದನ್ನು ದಾಖಲೆ ಮಾಡಲಿಕ್ಕೆ ಯಾರು ಹೇಳದ ಸಂಗತಿಗಳನ್ನು ಹೇಳಿದ್ದೇನೆ ಮೊನ್ನೆ, ಹಾಗೆ ಹೇಳಿದ್ದೇನೆ. ಯಾರು ಹೇಳದ ಸಂಗತಿ ಹೇಳಿದ್ದೇನೆ, ಇದನ್ನು ಪ್ರಥಮವಾಗಿ ತಿಳಿಸಿಕೊಟ್ಟಿದ್ದೇನೆ ಹೇಳಿ. ಆದ್ದರಿಂದ ಅದು ಸ್ವಲ್ಪ ಡೀಟೇಲ್ಡ್ ಕ್ವೆಶ್ಚನ್ ಆದ್ದರಿಂದ ನಾನ್ ಡೀಟೇಲ್ಡ್ ಇದ್ರೆ ನೋಡುವ ಅಂತ. ಇರಲಿ, ನೀವು ಅವೈಲೇಬಲ್ ರೀಸೆಂಟ್ಲಿ ಇಲ್ಲೇ ಕೊಟ್ಟದ್ದು. ಸರ್, ಇನ್ನೊಂದು ಕ್ವಶನ್ನು. ವಿಭೂತಿ ಯೋಗದಲ್ಲಿ ಕೃಷ್ಣ ಹೇಳಿದ್ದಾನೆ ಯಜ್ಞದಲ್ಲಿ ನಾನು ಜಪ ಅಂತ ಹೇಳಿ. ಹಾಗೆ ನಾವು ಯಜ್ಞ ಆಗದೆ ಹೆಚ್ಚು ಮಾಡ್ಲಿಕ್ಕಾಗದೆ ಜಪ ಯಜ್ಞದಲ್ಲಿ ಆ ಫಲವನ್ನು ತಕ್ಕೊಳ್ಬಹುದಾ ಅಂತ ಹೇಳಿ ಒಂದು ಪ್ರಶ್ನೆ. ಗುಡ್ ಆನ್ಸರ್. ನೈಸ್ ಕ್ವಶನ್ ಆ್ಯಂಡ್ ನೈಸ್ ಆನ್ಸರ್. ವಾಸ್ತವವಾಗಿ ಕೃಷ್ಣನ್ ಹೇಳಿದ ನಂತರ ನಮಗೆ ಮತ್ತೆ ಮಾತಿಲ್ಲ. ಒಂದು ವಿಷಯ ಅಂತ ಕೇಳಿದರೆ, ಭಾರತಂ ಸರ್ವಶಾಸ್ತ್ರೇಶು ಭಾರತೆ ಗೀತಿಕಾ ಅವರ ಅಂತ ಫಸ್ಟಿಗೆ ಯೋಚನೆ ಮಾಡಬೇಕೇನು ಕೇಳಿದರೆ, ನಮ್ಮ ಯಾವುದು ಡಾಕ್ಯುಮೆಂಟ್ಸ್ ನಮ್ಮನ್ನು ಯಾವುದು ತಿದ್ದುತ್ತದೆ ಅನ್ನೋ ನೋಡಿಕೊಂಡ್ರೆ ಎಲ್ಲ ಶಾಸ್ತ್ರಗಳಲ್ಲಿ ಮೈನ್ ಯಾವುದು ಕೇಳಿದರೆ ಮಹಾಭಾರತ. ಮತ್ತು ಯಾವುದೂ ಅಲ್ಲ, ರಾಮಾಯಣ ಎಲ್ಲ ಹೇಳಲಿಕ್ಕೆ ಹೋಗಲಿಕ್ಕೆ ಇಲ್ಲ. ಮತ್ತು ವೇದ ಇಲ್ವಾ? ವೇದ ಉಂಟು ಮಾರಾಯರೆ, ಎಲ್ಲ ಥರ ಮಾತಾಡುವುದಿಲ್ಲ. ಅರ್ಥ ಆಗಿಸಿಕೊಳ್ಳುವಂತೆ ನಮ್ಮನ್ನು ಒಂದು ಟ್ರ್ಯಾಕಿಗೆ ತರುವಂತೆ ಮಾಡಿದ ಹಿಸ್ಟಾರಿಕಲ್ ಇವೆಂಟ್ಸನ್ನು ಇಟ್ಟುಕೊಂಡು ನಮಗೆ ಬೋಧನೆ ಕೊಟ್ಟಿರತಕ್ಕ ಒಂದು ಕೃತಿ ಇದ್ದರೆ ಅದು ಮಹಾಭಾರತ. ಬಹಳ ಕಡಿಮೆ ಇತ್ತು, 1,00,000 ಶ್ಲೋಕ. ಮತ್ತೆಲ್ಲ ಕಂಡಾಬಟ್ಟೆ ಇದೆ, ಪುರಾಣಗಳು 4 ಲಕ್ಷ ಇದೆ. ಹಾಗಾಗಿ ಆ 1,00,000 ಶ್ಲೋಕದಲ್ಲಿ ಗೀತೆ ಅತ್ಯಂತ ಎಸೆನ್ಸ್ ಆಫ್ ಎಸೆನ್ಸ್ ಇದ್ದಾಗೆ ಓನ್ಲಿ 701 ಶ್ಲೋಕಗಳಿರುವುದು. ಆ ಗೀತೆಯ ವಿಶೇಷವಾದ 700 ಶ್ಲೋಕಗಳಲ್ಲಿ ಅವನು ಹೇಳಿಕೊಟ್ಟ ಸಂಗತಿಗಳನ್ನೆಲ್ಲ ನಾವು ಅಳವಡಿಸಿಕೊಂಡ್ರೆ ಅದ್ಭುತವಾಗಿರ್ತದೆ. ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂದ. ಯಜ್ಞಗಳು ಎಷ್ಟುಂಟು ಲಿಸ್ಟ್ ಕೊಟ್ಟ. ನಾವು ಮತ್ತೆ ಎಷ್ಟು ಬುದ್ಧಿಮಂತರು ಕೇಳಿದರೆ ಕೃಷ್ಣನ ಕಾಲದಲ್ಲಿ ಇರಲಿಲ್ಲ ಅಂತ ಮೆಲ್ಲ ಕೇಳೋದು. ಇಂದೆಲ್ಲ ಚಪ್ಪರೆಲ್ಲ ಮಾಡಿ ಪೂಜೆ ಮಾಡೋದು ಎಲ್ಲಿ ಉಂಟು ಹಾಗೊಂದು ತಿಳಿಸು. 5,000 ವರ್ಷದಿಂದ ಯಜ್ಞ ಗೊತ್ತಿಲ್ಲ ಯಾರಿಗೆ ಅಂತ. ಮತ್ತು ಅವನೇಂದು ಎಲ್ಲ ಡೀಟೇಲ್ಸ್ ಮುಟ್ಟಿದ್ದಾನ, ಅವನಿಗೆ ವೆರೈಟಿ ಎಲ್ಲ ಗೊತ್ತುಂಟ, ಖಾಲಿ ಹೇಳಿಕೊಂಡ ಅಂತ. ಯಜ್ಞಾನಾಮ ಹೇಳುವಾಗಲೇ ಇಷ್ಟು ಜನರಲ್ಲಿ ಅಂತ ಹೇಳುವಾಗ ನಾನು ಇವನು ಅಂತ ಹೇಳಿದರೆ ಪಾಂಡವಾನಾಮ್ ಧನಂಜಯ ಅಂದಾಗ ಪಾಂಡವರು 5 ಇರಬೇಕಲ್ಲ. 5ರಲ್ಲಿ ಒಬ್ಬ ಹೇಳಬೇಕಾದ್ರೆ ಅದು ಐಡೆಂಟಿಫಿಕೇಷನ್ 5ರದ್ದು ಆಗದೆ ಹೇಳಲಿಕ್ಕೆ ಆಗ್ತದೆ. ಒಂದು ಸಮುದಾಯದಲ್ಲಿ ಇಂಥವನು ಹೇಳಬೇಕಾದ್ರೆ ಸಮುದಾಯದ ಪ್ರತಿಯೊಬ್ಬನನ್ನು ಪರಿಕಿಸಿಕೊಳ್ಳದೆ ಆಗುವುದಿಲ್ಲ. ಭೀಮ ಯಾರು, ಧರ್ಮರಾಜ ಯಾರು, ನಕಲ ಯಾರು ಎಲ್ಲ ಗೊತ್ತಿಲ್ಲದೆ ನಾನು 5ರಲ್ಲಿ ಇವನು ಅಂತ ಹೇಳೋದು ಹೇಗೆ? ಹಾಗೆ ಯಜ್ಞಗಳಲ್ಲಿ ನಾನು ಜಪ ಅಂತ ಹೇಳುವಾದರೆ ಯಜ್ಞಗಳ ಪರಿಚಯ ಇರಬೇಕು ಅಂತ ಅರ್ಥ. ಅವನಿಗೆ ಏನೆಲ್ಲ ಯಜ್ಞ ಇದೆ ಹೇಳಿಕೊಂಡ. ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ತಥಾಪರೆ ಸ್ವಾಧ್ಯಾಯ ಜ್ಞಾನಯಜ್ಞ ಅಂತೇಳಿ
ಎಲ್ಲ ವೆರೈಟಿಗಳನ್ನು ಹಾಕ್ತಾ ಬಂದಿದ್ದಾನೆ. ಮಾಡಲಿಕ್ಕಾಗುವ ಎಲ್ಲ ಬಗೆಯ ಯಜ್ಞಗಳನ್ನೆಲ್ಲ ಲಿಸ್ಟ್ ಕೊಟ್ಟಿದ್ದಾನೆ. ಯಾರ್ಯಾರೆಲ್ಲ ಮಾಡ್ತಾರೆ, ಯೋಗಿಗಳು ಯೋಗ ಯಜ್ಞ ಮಾಡ್ತಾರೆ, ಓದುವವರು ಓದುವ ಯಜ್ಞ ಮಾಡ್ತಾರೆ, ಪಾಠ ಮಾಡೋರು ಪಾಠ ಮಾಡೋ ಯಜ್ಞ ಮಾಡ್ತಾರೆ, ಅಗ್ನಿಯಲ್ಲಿ ಅಗ್ನಿ ಯಜ್ಞ ಹೋತ್ರಿಗಳು ಮಾಡ್ತಾರೆ, ದ್ರವ್ಯ ಯಜ್ಞ ಮಾಡ್ತಾರೆ. ಇಷ್ಟೆಲ್ಲ ಹೇಳಿಕೊಂಡು ಇಷ್ಟು ವೆರೈಟಿ ಯಜ್ಞಗಳಲ್ಲಿ ಪ್ರಶಸ್ತವಾದದ್ದು ನನ್ನ ವಿಭೂತಿಯಾಗಿರುವಂಥದ್ದು ನಾನು ಆಯ್ಕೆ ಮಾಡುವಂಥದ್ದು ಯಾವುದನ್ನು ಕೇಳಿದರೆ ಅವನು ಆಯ್ಕೆ ಮಾಡಿದಾಗ ಹೈಲೈಟ್ ಮಾಡಿದಾಗೆ ಉಚ್ಚೈಶ್ರವ ಸಮಶ್ವಾನಂ ಅಂತಾನೆ. ಕುದುರೆಗಳನ್ನೆಲ್ಲ ತಂದು ಅದರಲ್ಲಿ ನಾನು ಉಚ್ಚೈಶ್ರವ ತಂದುಬಿಟ್ಟು ಫೇಮಸ್ ಅದು ಅಂದ, ಶ್ರೇಷ್ಠ ಅದು ಅಂದ. ಹಾಗೆ ಶ್ರೇಷ್ಠವಾದದ್ದು ಜಪ. ಜಪ ಮಾಡುವುದರಿಂದ ಖರ್ಚಿಲ್ಲ, ಕಿರಿಕಿರಿಲ್ಲ, ತೊಂದರೆ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಇಷ್ಟೆಲ್ಲ ನೋಡಲಿಕ್ಕೆ ನಾವು ದ್ರವ್ಯಯಜ್ಞ ಮಾಡಿದರೆ ಸೈಡ್ ಎಫೆಕ್ಟ್ ಎಲ್ಲ ಇರ್ತದೆ, ತೊಂದರೆ ಎಲ್ಲ ಆಗ್ತದೆ, ಸರಿಯಾಗಿರುವುದಿಲ್ಲ. ಅಗ್ನಿಮುಖದಲ್ಲಿನ ದ್ರವ್ಯಗಳ ಆಹುತಿಗಳ ಯಜ್ಞ ಅಂತ ಇಟ್ಕೊಳ್ಳುವ ನಾವು. ಯಜ್ಞ ಅಂದರೆ ರೂಢಿಯಲ್ಲಿ ಅದನ್ನು ಇಟ್ಕೊಂಡಿದ್ದೀವಿ, ಹೋಮ ಹವನ ಅಂತ ಇಟ್ಟುಕೊಂಡ್ರೆ ಅದರಲ್ಲಿ ಎಷ್ಟು ಮಿಸ್ಟೇಕ್ ಇರ್ತದೆ ಅಂದರೆ ಮಂತ್ರ, ತಂತ್ರ, ಯಂತ್ರ, ದ್ರವ್ಯ, ದೇಶ, ಕಾಲ. ಒಂದು ಮನೆಯಲ್ಲಿ ಹೋಮ ಮಾಡಬೇಕಂದ ತಕ್ಷಣ ವೆರಾಂಡದಲ್ಲಿ ಹೊರಗೆ ಒಂದಿಷ್ಟು ನೀರು ಹಾಕಿ ಕುಳ್ಳಿರಿಸ್ತಾರೆ, ಇಲ್ಲಿ ಮಾಡಿ ಅಂತ. ಬದಿಯಲ್ಲಿ ಕಟ್ಟಿದ ನಾಯಿ ಬಾ ಬಾ, ಅದು ನನ್ನ ಜಾಗ ಅಂತ ಹೇಳ್ತಾ ಇರ್ತದೆ. ಅದು ಇವತ್ತು ಅಲ್ಲಿ ಕಟ್ಟಿದ್ದಾನೆ ಅಂತ. ನಾಯಿ ಕಟ್ಟಿದ ಜಾಗದಲ್ಲಿ ಮೊದಲು ನಾವು ಮಾಡಬೇಕಾಗ್ತದೆ ಹೋಮಹವನ. ಮೊದಲಿಗೆ ತಪ್ಪು ಅಂದರೆ ಎಲ್ಲಿ ಅಂತ ನೋಡಿ, ತಿದ್ದುವುದು ಯಾರು ಎಲ್ಲಿಂದ. ಮತ್ತು ಬಾಂಬೆಯಲ್ಲಿ ಹೋಗಿ ಎಕ್ಕಿ ತಂದಿದ್ದಾನಂತವ ಕೌಡಂಗ್ ಅಂತೇಳಿ, ಅದು ಮತ್ತೆ ನೋಡಿದರೆ ಅಂದಿತ್ತು. ನಡೆದ ಘಟನೆಗಳಿವೆಲ್ಲ. ಆದ್ದರಿಂದ ಯಂತ್ರ, ಮಂತ್ರ, ತಂತ್ರ, ದ್ರವ್ಯ, ದೇಶ, ಕಾಲ ಎಲ್ಲ ಆದಿತ್ಯವರೇ ಆಗಬೇಕಂತ ಅವರಿಗೆ, ಬೇರೆ ದಿನ ಆಗುವುದಿಲ್ಲ. ಅವತ್ತು ಅತ್ಯಂತ ಹಾಳಿರ್ತದೆ ಕೆಲವೊಮ್ಮೆ, ಅದನ್ನು ಯಾವುದೇ ಸರಿ ಇಲ್ಲದೆ ಆಗ್ತದೆ. ಮತ್ತು ತುಪ್ಪ ನಾನು ನಿನ್ನೆ ಹೇಳಿದ್ದೇನೆ, ಮೊನ್ನೆ ಹೇಳಿದ್ದೇನೆ, ದನದ ಅಂತ ಬರೆಯುವುದಿಲ್ಲ ಅವರು, ಅದು ತುಪ್ಪ. ನಿಮ್ಗೆ ಗೊತ್ತುಂಟು, ಪ್ರಾಣಿ ಹಂಗೆಲ್ಲ ಹಾಕಿದ್ದು ನಿಮ್ಗೆ ಗೊತ್ತುಂಟು. ಕೊಂಬಿನಿಂದೆಲ್ಲ ತೆಗೆದದೆಲ್ಲ ಗೊತ್ತು. ನಾನು ಮತ್ತೆ ಹೇಳುವುದಿಲ್ಲ ಹೆಚ್ಚು ಫ್ಯಾಟ್ಗಳನ್ನು ಹೇಗೆ ತಂದಿದ್ದಾರೆ ಅಂತ. ಅದರಲ್ಲಿ ಹೋಮ ಮಾಡಿದರೆ ಯಾರಿಗೆ ಇಷ್ಟ ಆಗ್ತದೆ, ಎಂತ ಆಗ್ತದೆ, ಯಾರಿಗೆ ಬೇಕದು? ಅದರಿಂದ ಪ್ರಯೋಜನ ಇಲ್ಲ. ಅಲ್ಲಿ ಎಲ್ಲಿ ಎಲ್ಲ ತಪ್ಪಾಗ್ತದೆ, ಸೈಡ್ ಎಫೆಕ್ಟ್ ಇರ್ತದೆ, ಮಂತ್ರಗಳ ಅರ್ಥ ತಿಳಿಯದೆ. ನಾನು ಹೇಳಿದರೆ ಬೈತಾರೆ ನನಗೆ. ಯೋ ಹವಾ ವಿದಿತಾರ್ಷಶ್ಚಂದೋ ದೈವತ ಬ್ರಾಹ್ಮಣೇ ನೇಜತೆ ಯಾಜೇತಿ ಕರ್ತಾವ ಬದ್ಧತೆ ಪ್ರವಾಮೀಯತೆ ಪಾಪೀಯಾನ್ ಭವತಿ ಅಂತ. ಯಾರಾದರೂ ಮಂತ್ರದ ಅರ್ಥ ಗೊತ್ತಿಲ್ಲದೆ ಹೋಮಕ್ಕೆ ಬಳಸಿದರೆ ಮಂತ್ರವನ್ನು ಬಳಸಿದವನು ಬಳಸಲು ಹೇಳಿದವನು ಇಬ್ಬರು ಸಹ ಹೊಂಡಕ್ಕೆ ಬೀಳ್ತಾರೆ, ನರಕಕ್ಕೆ ಹೋಗ್ತಾರೆ, ಪಾಪಿಗಳಾಗ್ತಾರೆ ಅಂತ. ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. ಯಾರಿಗೆ ವೇದದಲ್ಲಿ ಪ್ರಯೋಗ ಮಾಡುವಾಗ ಮಂತ್ರದ ಅರ್ಥ ಗೊತ್ತುಂಟು ಹೇಳಿ? ನಮಗೆ ಅವರಿಗೆ ಗೊತ್ತುಂಟು ಅಂತ ಮಂಡೆಯಲ್ಲಿ ಗೊತ್ತುಂಟು ಅಷ್ಟೇ. ಕೇಳಿದರೂ ನಾವು ಹೇಳೋದಿಲ್ಲ ಅವರಿಗೆ ಗೊತ್ತುಂಟ ಇಲ್ವಾ ಅಂತ. ಮತ್ತು ಜನ ಎಲ್ಲಿ ಸಿಗ್ತಾರೆ ನಿಮಗೆ, ಸುಮ್ಮನೆ ಕೂತ್ಕೊಳ್ಳಿ ಅಂತಾರೆ, ಆಯಿತಾ ಇಲ್ವಾ? ಒಟ್ಟು ನಮಗೊಂದು ಕೆಲಸ ಆಗಬೇಕು. ಆದ್ದರಿಂದ ನೀವು ಮಾಡುವುದಾಗಿದ್ದರೆ, ಕೃಷ್ಣ ಹೇಳಿದ ಗೀತೆಯನ್ನು ಒಪ್ಪಿದಿದ್ದರೆ, ನಿಮ್ಮ ತಲೆಗೆ ಬಂದರೆ ಒಂದೊಮ್ಮೆ ನೀವು ಎಂತ ಮಾಡೋದಾದರೂ ಅಲ್ಲ, ಮತ್ತೆ ಪ್ರಮಾಣ ಹೇಳಬೇಕಲ್ಲ, ಆಯ್ತು ಹೇಳ್ತೀನಿ. ಪ್ರಾಯಶ್ಚಿತ್ತಂತು ಸರ್ವೇಶಾಂ ಹರಿ ಸಂಸ್ಮರಣಂ ಪರಂ. ಇದರ ಆಚೆಗೆ ಇಲ್ಲ. ಎಲ್ಲ ಈಗ ನಾವು ಮಾಡೋದು ಹೋಮ ಹವನ ಎಲ್ಲ ಯಾಕೆ, ಪ್ರಥನಿಯಮ ಯಾಕೆ? ಪ್ರಾಯಶ್ಚಿತ್ತಕ್ಕೆ, ಮಾಡಿದ ತಪ್ಪಿಗೆ ಏನಾದರೂ ಕನ್ಫೆಷನ್ನಿಗೆ ಅಂತ. ಅವ್ರು ಹೇಳ್ತಾರೆ ಎಂತ ಬೇಕಾದರೂ ನೀನು ಪ್ರಾಯಶ್ಚಿತ್ತ ಮಾಡು. ಅತ್ಯಧಿಕವಾದ ಪ್ರಾಯಶ್ಚಿತ್ತದಲ್ಲಿ ಬೆಲೆ ಇರೋದು ಯಾವುದಕ್ಕೆ ಕೇಳಿದರೆ ದೇವರ ನಾಮಸ್ಮರಣೆಗೆ, ಜಪಕ್ಕೆ ಹೇಳಿ ಆಯಿತು. ಮತ್ತೆಂಥದ್ದು ಇಲ್ಲ. ತದ್ವಿಷ್ಣು ಸ್ಮರಣ ದೇವ ಸಂಪೂರ್ಣಂತ್ಯಾದಿತಿ ಶ್ರುತಿ ಅಂತ. ಎಂಥ ತಪ್ಪು ಮಾಡಿದರೂ ನಾಮತ್ರಯ ಮಮಃ ಕರಿಷ್ಯೆ ಅಂತ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಯಾಕೆ ಹೇಳೋದು? ಕರ್ಮದಲ್ಲಿ ನಾಮ ಲೋಪ ದೋಷ ಎಲ್ಲ ಆದರೆ ಅಂತ. ಅದನ್ನೇ ಅದನ್ನೇ ಪಚ ಹೇಳಿಬಿಟ್ರೆ ಯಾವುದನ್ನು ಪ್ರಾಯಶ್ಚಿತ್ತವಾಗಿ ನಾವು ಹೇಳ್ತೇವೆಯೋ ಅದನ್ನು ಅರಚಿಕೊಂಡು ಹೇಳಿದರೆ ಮಂಗಳಾರತಿ ಸೇವೆ ಅಂತಾರೆ, ಮಂತ್ರ ಹೇಳ್ತಾರೆ, ಯಾರು ನಮಗೆ ಅದು ಕೇಳಿಯೇ ಖುಷಿಯಾಗುವುದು, ಬೇರೆಲ್ಲ ಗೊತ್ತೇ ಇಲ್ಲ ನಮಗೆ. ಅದು ಎಂತ ಹೇಳಿದ್ದು ಗೊತ್ತುಂಟ ನಿಮಗೆ? ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ ಅರ್ಚಂತು ಪುತ್ರಕಾಹ ಉತ ಪುರಂ ನ ದೃಷ್ಟ್ಮರ್ಚತ. ಒಂದಾದ್ರೂ ಮಂತ್ರ ಅಂತ ತಿಳ್ಕೊಳ್ಳುವ ಹೇಳಿದ್ದೇನು ಅಂತ. ಅರ್ಚತ ನನ್ನನ್ನು ಮೆಚ್ಚಿಸಿರಿ, ಪ್ರಾರ್ಚತ ನನಗೆ ಗೊತ್ತು ನೀವು ಮಾಡ್ತಾ ಇದ್ದೀರಿ, ಇನ್ನೂ ಚೆನ್ನಾಗಿ ಮಾಡಿ, ಇನ್ನೂ ಇನ್ವಾಲ್ವ್ಮೆಂಟ್ ಇರಲಿ. ಪ್ರಿಯ ಮೇಧಾಸಹ, ಮೇಧ ಅಂದರೆ ಬುದ್ಧಿ, ಒಳ್ಳೆ ಬುದ್ಧಿಯಿಂದ ತಿಳಿದು ಅರ್ಚತ ಮಾಡಿ, ಬ್ಲೈಂಡಾಗಿ ಮಾಡಬೇಡಿ. ನೀವು ಒಳ್ಳೆ ಕರ್ಮದಲ್ಲಿ ನಿಷ್ಠರು ನನಗೆ ಗೊತ್ತು, ಆದರೆ ನನ್ನನ್ನು ಮೆಚ್ಚಿಸಲು ಬನ್ನಿ. ಅದಕ್ಕೋಸ್ಕರ ಒಳ್ಳೆ ಹೂವನ್ನು ಒಳ್ಳೆ ತುಳಸಿಯನ್ನೆಲ್ಲ ಒಟ್ಟು ಮಾಡಿ, ನೀವೇ ಬೆಳೆಸಿ, ನೀವೇ ಕೊಯ್ಯಿರಿ, ನೀವೇ ತನ್ನಿ, ಅದರ ಚೆಲುವನ್ನು ನೀವೇ ಕೊಡಿ ಅಂತಾರೆ. ನಾವು ಮಕ್ಕಳು, ನಮಗೆಂತ ಗೊತ್ತಿಲ್ಲ. ಅರ್ಚಂತ ಪುತ್ರಕ, ಓ ಮಕ್ಕಳೇ ನೀವು ಬರಬೇಕು, ನೀವು ಸೇರಬೇಕು, ನಿಮ್ಮಿಂದಲೂ ಸೇವೆ ಆಗಬೇಕು. ಧ್ರುವ ಸಣ್ಣವನೇ, ಪ್ರಹ್ಲಾದ ದೊಡ್ಡವನೇನು? ಎಷ್ಟೆಲ್ಲ ಸಣ್ಣವರಿಲ್ಲ, ಎಲ್ಲರೂ ಬನ್ನಿ. ಅರ್ಚಂತ ಪುತ್ರಗಾಹ ಉತ ಪುರನ್ನ. ಒಂದು ಸ್ವಲ್ಪ ಎಚ್ಚರ, ನಿನಗಾಗಿ ಅಂತ ಮಾಡಬೇಡ, ನಿನ್ನ ದೇಹಕ್ಕಾಗಿ ಅಂತ ಮಾಡಬೇಡ, ಏನಿದ್ದರೂ ದೇವರಿಗಾಗಿ. ದೃಷ್ಣು ಅರ್ಚೋದು,
ಎಲ್ಲಕ್ಕಿಂತ ದೊಡ್ಡವನಾದ ದೇವರನ್ನು ಮೆಚ್ಚಿಸಲೋಸ್ಕರ ಪೂಜೆ ಮಾಡು, ಸ್ವಾರ್ಥಕ್ಕೋಸ್ಕರ ಮಾಡಬೇಡ. ಇವತ್ತು ದೋಸೆ ಆಗಬೇಕು, ಯಾಕೆಂದರೆ ಅದು ನನಗೆ ಬೇಕು. ದೇವರಿಗೆ ದೋಸೆ ಆಗಬೇಕು ಹೇಳೋದು, ತಿನ್ನುವುದು ನಾವು. ದೇವರ ಹೆಸರಲ್ಲಿ ನೀನು ತಿನ್ನಬೇಡ, ದೇವರಿಗಾಗಿಯೇ ಮಾಡುವಂತೆ ಮಾಡು, ಎಲ್ಲರಿಗೆ ಹಂಚಿ ತಿನ್ನು ಅನ್ನುವ ಇದು ಮಂತ್ರ ಅವ್ರು ಪೂಜೆ ಮಾಡು ಹೇಳೋದು. ಅದನ್ನೇ ಪರಚಿಕೊಂಡ್ರೆ ಇನ್ನೇನು ಬೆಳೀತದೆ ಹೇಳಿ. ಆದ್ದರಿಂದ ಎಲ್ಲಕ್ಕಿಂತ ಮಿಗಿಲಾದ ಚಿಂತನೆ ದೇವರದ್ದು ಏನು ಕೇಳಿದರೆ, ಎಲ್ಲರೂ ಕಾಡಿ ಹೋಗಿ ಮಾಡ್ತಾ ಇದ್ದ ತಪಸ್ಸು ಏನು ಕೇಳಿದರೆ, ಧ್ರುವನಾಗಲಿ ಯಾರಾಗಲಿ ಜಪ, ದೇವರ ನಾಮಚಿಂತನೆ, ನಿರಂತರವಾಗಿ ಚಾಂಟಿಂಗ್ ಆಫ್ ಮಂತ್ರಾಸ್. ಅದು ಗಟ್ಟಿ ಹೇಳುವುದಿಲ್ಲ, ಮೆಲ್ಲ ಹೇಳಲಿಕ್ಕೆ. ಮೆಲ್ಲ ಹೇಳಿದರೆ ಮನಸ್ಸಿನಲ್ಲಿ ಹೇಳಿದರೆ ನಿದ್ದೆ ಬರ್ತದೆ, ತುಟಿಯಲ್ಲಿ ಹೇಳಲಿಕ್ಕೆ ನಮ್ಮ ಕಿವಿಗೆ ಆಚೆಗೆ ಕೇಳಬಾರ್ದು ಹೇಳೋದು, ಅಷ್ಟೇ ಮೆಲ್ಲಗೆ. ಅದಕ್ಕೆ ಉಪಾಂಶ ಜಪ ಅಂತ ಹೆಸರು. ಇದನ್ನೇ ನಾನು ಸಂಧ್ಯಾ ವಂದನೆಯಲ್ಲಿ ಭಾರಿ ಸಂಧ್ಯಾ ಸಮೀಕ್ಷೆಯಲ್ಲಿ ತುಂಬ ವಿಷಯ ಬರೆದಿದ್ದೇನೆ ಇದರ ಬಗ್ಗೆ, ಜಪದ ಬಗ್ಗೆ. 5 ಬಾಣ ಇಮೇ ಬಾಣಾಹ ಪಂಚಾಂತನ, 5 ಬಾಣಗಳಿವೆ. 5 ಬಾಣಗಳನ್ನು ಅವನು ಬಿಲ್ಲಿನಲ್ಲಿ ಜೋಡಿಸಿ ಬಿಡಬೇಕು. ಮತ್ಸ್ಯಯಂತ್ರ ಇರುವುದು ಅಲ್ಲಿ, ಅದು ತಿರುಗ್ತಾ ಉಂಟು. ಅದು ಮಾಡಿದ್ದು ಮೀನನ್ನು ತಿರುಗುವಂತೆ ಮಾಡಿದ್ದಾರೆ, ಮೆಷಿನರಿ ವರ್ಕ್ ಅದು. ಇಂಥದ್ದು ಮೆಷಿನರಿ ವರ್ಕ್ ಆ ಕಾಲದಲ್ಲಿ ಬೇಕಾದಷ್ಟು ನಡೆದಿದೆ. ಇನ್ನೊಂದು ಉದಾಹರಣೆ, ಪೌಂಡ್ರಕ ಅಂತ ಒಬ್ಬ ಇದ್ದ. ಅವನು ಕೃಷ್ಣನನ್ನು ನೋಡಿದ್ದಾನೆ, ಗರುಡನ ಮೇಲೆ ಹಾರಿ ಬರೋದು ನೋಡಿದ್ದಾನೆ. ಅವನು ಒಂದು ಮೆಷಿನರಿ ಗರುಡನನ್ನು ಮಾಡಿದ್ದಾನೆ. ಆ ಕಾಲದಲ್ಲಿ ಹಾರಿಕೊಂಡು ಬರುವ ಗರುಡನ ಮೇಲೆ ಅವನು ಕೂತಿದ್ದಾನೆ, ಬಂದಿದ್ದಾನೆ. ಅವನು ಕೃಷ್ಣನಿಗೆ 4 ಕೈ ಉಂಟು ಹೇಳಿ ಆರ್ಟಿಫಿಷಿಯಲ್ 2 ಕೈ ಹಾಕ್ಕೊಂಡಿದ್ದಾನೆ, ಚಿನ್ನದ್ದು. ಅದರ ಚಕ್ರಶಂಖವನ್ನು ಹೊತ್ತು ತಂದಿದ್ದಾನವ. ಆಗಲೇ ನಡೆದಿದೆ ಇದೆಲ್ಲ ಘಟನೆಗಳು. ಹಾರುವ ಯಂತ್ರವನ್ನೇ ತಯಾರು ಮಾಡಿ ಬಂದಿದೆ. ಇನ್ನೊಬ್ಬ ಸೌಭಶಾಲ ಇದ್ದ, ಆ ಅಂಬೆ, ಆ ಹುಡುಗಿ ಅವನನ್ನು ಮೆಚ್ಚಿದ್ದ ಹಾಗೆ ಅವನಿಗೊಂದು ವಿಮಾನ ಉಂಟು ಅಂತ, ಅದು ಹಾರತದೆ ಅಂತ. ಆ ಹುಡುಗಿ ಮೆಚ್ಚಿದ್ದು ಅದಕ್ಕೋಸ್ಕರ, ಮತ್ತೆಂತೆಲ್ಲ ವಿಷಯ. ಇಲ್ಲೆಲ್ಲ ಇದ್ದಾರಲ್ಲ, ಯಾರು ಹಾರುವವರಿದ್ದರೆ ಓಡುವವರಿದ್ದಾರೆ ಅಂತ ನಮೂನೆ ಇದ್ದ ಆ ಕಾಲದಲ್ಲಿ. ಹಾಗೆ ಇಲ್ಲಿ ಕೃಷ್ಣನ ಈ ಮೆಷಿನ್ ವ್ಯವಸ್ಥೆಯಲ್ಲಿಯೂ ತಿರುಗುತ್ತಿರುವ ಆ ಮೀನನ್ನು ಹೊಡಿಬೇಕು. ಹೊಡೆಯುವುದು ನೋಡುವುದು ಎಲ್ಲಿ ಕೇಳಿದರೆ ನೀರಿನಲ್ಲಿ. ಕೆಳಗೆ ನೀರಿಟ್ಟಿದ್ದಾನೆ ಟ್ಯಾಂಕಿ, ಕೆಳಗೆ ನೀರನ್ನು ನೋಡಲಿಕ್ಕೆ, ಟ್ಯಾಂಕಿ ನೋಡಲಿಕ್ಕೆ, ಟ್ಯಾಂಕಿಯಲ್ಲಿ ಅದರ ರಿಫ್ಲೆಕ್ಷನ್ ಕಾಣ್ತದೆ, ಅದು ತಿರುಗ್ತಾ ಉಂಟು. ಇಲ್ಲಿ ಕ್ಯಾಲ್ಕುಲೇಷನ್ ಏನು ಕೇಳಿದರೆ, ಹೊಡೆಯುವ ಬಾಣದ ವೇಗ, ಅದು ತಿರುಗುವ ಪ್ಲೇಸ್ಮೆಂಟ್, ಅದು ನೀರಿನಲ್ಲಿ ರಿಫ್ಲೆಕ್ಟ್ ಆಗಿ ಕಾಣುವ ಬಗೆ. ನೀರೇನು ಅಲ್ಲಾಡುತ್ತಾ ಇಲ್ಲ, ನೀರಿನಲ್ಲಿ ಓಡುವುದಿಲ್ಲ ಮೀನು ಓಡುವುದು ಮೇಲೆ, ನೀರಿನಲ್ಲಿ ರಿಫ್ಲೆಕ್ಷನ್ ಮಾತ್ರ. ಅಂದರೆ ನೀರಿನ ಆ ಫ್ಲೋವಿಂಗ್ ಕೆಪ್ಯಾಸಿಟಿಯ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಇವನು ಫೋರ್ಸ್ ಎಷ್ಟು ನೋಡಿ, ಅದು ನೋಡಿ ಮೀನಿನ ಬಾಣಕ್ಕಲ್ಲ, ಮೀನನ್ನು ಹೊಡೆಯುವುದು. ಮೀನಿನ ಕಣ್ಣಿಗೆ ಏನು ಹೇಳಿದ್ದಿಲ್ಲ, ಮೀನಿಗೆ ಹೊಡಿಲಿಕ್ಕೆ. ಅವರು ಕಣ್ಣಿಗೆ ಅಂತ ಮಾಡಿ ಅದು ಕಣ್ಣಿನ ಕತೆ ಬೇರೆ ಉಂಟು, ಅದು ಹೇಳುತ್ತೇನೆ. ಹಾಗೆ ಇವನು ಹೊಡೆದಿದ್ದ. ಗುರು ತಿಳಿಯುವುದೇ ಭಾಳ ಕಷ್ಟ, ವೇಗ ಆಗುತ್ತೆ. ಗುರಿ ಇಡುವಾಗ ಅದಲ್ಲಿ ಓಡಿಯಾಗಿರ್ತದೆ. ಆದರೆ ನಾವು ಗುರಿ ಇಡಬೇಕಾದಲ್ಲಿ ಒಂದು ಸರ್ತಿ ನೋಡಿಕೊಂಡು ಅದು ಓಡುವ ಸ್ಪೀಡ್ ಲೆಕ್ಕಾಚಾರ ಮಾಡಿ, ಇವನ ಬಾಣದ ಲೆಕ್ಕಾಚಾರ ಕೊಟ್ಟು ಅದರ ಡಿಸ್ಟೆನ್ಸ್ ಎಷ್ಟುಂಟು ನೋಡಿ ಅದು ಹೊಡಿಸಬೇಕು. ಇದು ಬಿಲ್ಲುವಿದ್ಯೆಯ ಚಮತ್ಕಾರ. ವಿಷಯ ಇಷ್ಟೇ, ಮತ್ತೊಂದೇ ಇಲ್ಲ. ಬಿಲ್ಲುವಿದ್ಯೆಯಲ್ಲಿ ಚಮತ್ಕಾರ ಅಂದರೆ ಇನ್ನೆಷ್ಟು ಗಮ್ಮತ್ತು ಕೇಳಿದರೆ, ಇನ್ನೊಬ್ಬ ಇದ್ದಾನೆ ಆರ್ಚರ್, ಇಲ್ಲಿಲ್ಲವ ಇನ್ನೊಬ್ಬ, ಗಾಳಿಯ ವೇಗ ನೋಡಿಕೊಂಡು ಹೊಡಿಬೇಕು ಗುರಿಗೆ. ಗಾಳಿ ವೇಗ ನೋಡುವ ಕ್ರಮ ಹೇಗೆ ಕೇಳಿದರೆ, ಮೂಗಿನಲ್ಲಿ ಗಾಳಿಯ ಸಂಚಾರ ಹೇಗಾಗ್ತದೆ ನೋಡಿಕೊಂಡು. ನಮಗೆ ಎಲ್ಲಿ ಗೊತ್ತುಂಟದು, ವಿದೌಟ್ ನೋಟಿಸ್ ಅವರು. ನಮ್ಮದು ಗೋಸಾನ್, ನಮ್ಮದು ಗಾಳಿ ಮೂಗಿನಲ್ಲಿ ಹೋಗ್ತದೆ ಬರ್ತದೆ, ಗೊತ್ತುಂಟ ನಮಗೆ. ಹೋಗ್ತದೆ ಬರ್ತೇವೋ ಗೊತ್ತಿಲ್ಲ ನಮಗೆ. ಪಕ್ಕದವರದ್ದು ನಿಂತರೆ ನಮಗೆ ಗೊತ್ತಾಗೋದು ಅಲ್ಲಿ ಇಲ್ಲ ಅಂತ, ನಮಗೆ ಗೊತ್ತಾಗೋದಿಲ್ಲ ಅದು. ನಮ್ಮ ಮೂಗಿನಲ್ಲಿನ ಗಾಳಿನ ವೇಗದ ಮೇಲೆ ನಮಗೆ ನಿಯಂತ್ರಣ ಇದ್ದಾಗ ಲೋಕದಲ್ಲಿ ಗಾಳಿ ಹೇಗೆ ಉಂಟು ಗೊತ್ತಾಗ್ತದೆ. ಅದರ ಮೇಲೆ ಬಾಣಪ್ರಯೋಗ ಮಾಡಲಿಕ್ಕೆ ಬರ್ತದೆ. ಇದೆಲ್ಲ ಬಹಳ ದೊಡ್ಡ ಮಟ್ಟಿನ ಏಕಾಗ್ರತೆ. ಕಲಿಯುವಾಗ ಏನಾಗಿದೆ ಅಂದರೆ, ದ್ರೋಣರು ಹೇಳುತ್ತಾರೆ, ಅವರು ಮಾಡಿದ್ದು, ದ್ರೋಣರು ಒಂದು ಹಕ್ಕಿಯನ್ನು ಮಾಡಿದ್ದಾರೆ. ಹಕ್ಕಿಯನ್ನು ಮಾಡಿ ಮರದಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಅವರು ಹೇಳೋದು, ಈಗ ಗುರಿ ಯಾವುದು ಕೇಳಿದರೆ ಹಕ್ಕಿಯ ಕಣ್ಣು ಗುರಿ. ಧರ್ಮರಾಜನ ಕರೆದರು, ಬಂದ, ಮರ ಕಾಣ್ತದ ಅಂದರು. ಕಾಣ್ತದೆ ಗುರುಗಳೇ. ನಾನು ಕಾಣ್ತೇನೆ ಅಂದರು. ಕಾಣ್ತದೆ ಗುರುಗಳೇ. ಭೀಮಸೇನ ಕಾಣ್ತದೆ ಗುರುಗಳೇ, ಈಚೆ ಬಾ ಅಂದರು. ಹೀಗೆ ಒಬ್ಬೊಬ್ಬರನ್ನೇ ಕರೆದ್ರು ದ್ರೋಣರು. ಪರೀಕ್ಷೆಯ ಕ್ರಮ. ಕಾಣ್ತದೆ ಕೇಳಿದರು, ಹೌದು ಅಂದ್ರೆ ಈಚೆ ಬಂದು. ಅರ್ಜುನ ಬಂದ, ಅರ್ಜುನ ಕೇಳಿದರು, ಮರ ಕಾಣ್ತದ? ಹೌದು ಗುರುಗಳೇ. ನಾನು ಕಾಣ್ತೇನೆ? ಇಲ್ಲ. ಭೀಮ ಕಾಣ್ತಾನ? ಇಲ್ಲ ಅಂದ. ಧರ್ಮರಾಜನಿಗೆ ಹಸುವಿಸಿ, ಎಂತ ಕಾಣುದು, ಗುರುಗಳನ್ನೇ ಕಾಣುವುದಿಲ್ಲ ಹೇಳ್ತಾನೆ ಇವ, ಎಂತ ಬೆಪ್ಪರಸ ಅಂದ. ಮತ್ತೆಂತ ಕಾಣ್ತದೆ ಅಂತ, ಗೆಲ್ಲು ಕಾಣ್ತದೆ ಗುರುಗಳೇ, ಹಕ್ಕಿ ಕಾಣ್ತದೆ, ಕಣ್ಣು ಕಾಣ್ತದೆ, ಹೊಡಿ ಅಂತ. ಇದು ಏಕಾಗಿರ್ತದೆ. ಒಂದೊಮ್ಮೆ ದ್ರೋಣರು ಧರ್ಮರಾಜನ ಹತ್ರ, ನಾನು ಕಾಣ್ತೇನೆ, ಹೌದು ಹೇಳಿದರೆ, ಹೊಡಿ ಹೇಳಿದರೆ ಅವರ ಮೇಲೆ ಬಿಡುವುದಿಲ್ಲ ಅವನು. ಅಂದರೆ ಇದು ಅಲ್ಲಿರುವ ವಾಕ್ಯ. ಇವರು ಪರೀಕ್ಷೆ ಮಾಡಿದ ವಿಧಾನದ ಗೆರೆ ಮಹಾಭಾರತದಲ್ಲಿ ಇರುವುದು ಹೀಗೆ. ಯಾರು ಹಕ್ಕಿಯನ್ನು ಕೃತ್ರಿಮ ಇಟ್ಟದನ್ನು ತೋರಿಸುವುದೇ ಇಲ್ಲ. ನಿಜವಾದ ಹಕ್ಕಿಗೆ ಹೊಡೆಯುವಾಗೆ ಎಲ್ಲ ಮಾಡ್ತಾರೆ. ಕೃತ್ರಿಮ ಹಕ್ಕಿಯನ್ನು ದ್ರೋಣರಿಟ್ಟದ್ದು. ಇದು ಒಂದು ಪರೀಕ್ಷೆ ಅಲ್ಲ, ಅವರು ಕೃತ್ರಿಮವಾದ ಮೊಸಳೆಯನ್ನು ಬಿಸಾಡಿದ್ದಾರೆ.
ನದಿಗೆ. ದ್ರೋಣರು ಹೇಳ್ತಾರೆ, ದ್ರೋಣರು ಮೀಲಿಕ್ಕೆ ಹೋಗ್ತಾರೆ, ಮೊಸಳೆ ಅಂತಾರೆ. ಯಾರು ಹೊಡಿತಾರೆ ಮೊಸಳೆಗೆ? ಬಾಯಿಗೆ ಅಂತ. ಇದು ಅರ್ಜುನನ ಕಥೆ. ಉಳಿದವರೆಲ್ಲ ಹಿಂದೆ ಹೋಗುದು ಮುಂದೆ ಹೋಗುದವ ಬೆಲ್ಲು ತರೋದೆ ಅಂತ. ಭೀಷ್ಮ ಮೈ ತುಂಬ ಬೆಂಗುಲೋತ್ತರ ಮಾತ್ರೇನಂತಾನೆ, 2 ಇಂಚು ಬಿಡದೆ ಅವನ ಮೈ ಮೇಲೆ ಬಾಣಗಳು ಬಿದ್ದಿವೆ, ಚುಚ್ಚಿ ಬಿಟ್ಟಿವೆ. ತೆಗಿಲಿಕ್ಕೆ ಹೋಗಲಿಲ್ಲ, ತೆಗೆದು ಬೇಡ ಅಂದ. ಚೂರು ಜಾಗ ಇಲ್ಲ. ಹಾಗಾಗಿ ಎಂತ ಮಾಡಲಿಕ್ಕೆ ಆಗದೆ ಬಿದ್ದಿದ್ದಾನೆ. ಬೀಳುವಾಗ ಬಾಣದ ಮೇಲೆ ಬಿದ್ದಿದ್ದಾನೆ. ಮಂಡೆ ಎಲ್ಲ ಆಡ್ತಾ ಉಂಟು. ಮಂಡೆ ಎಲ್ಲ ಆಡ್ತದೆ ಅಂದ ಭೀಷ್ಮ. ಅರಮನೆಯಿಂದ ದುರ್ಯೋಧನ ಎಲ್ಲ ಒಂದಿಷ್ಟು ದಿಂಬು ಎಲ್ಲ ತರಲಿಕ್ಕೆ ಹೋದ. ಅದು ಇದಕ್ಕೆ ಸೂಟ್ ಆಗೋದಿಲ್ಲ ಅಂದರು. ಅರ್ಜುನನ ಕರಿ ಅಂದು. ಅರ್ಜುನ ಬಂದ, ತಲೆ 2 ಬಾಣ ಎತ್ತಿದ. ಎಲ್ಲರೂ ನೋಡ್ತಾ ಇದ್ದಾರೆ, ಎಂತ ಮಾಡ್ತಾರೆ, ತೆಗಿತಾನಿವ ಅಂತ. ಮೊದಲೇ ಬಿದ್ದಿದ್ದಾರೆ ಅಂತ ಪ್ರಯೋಗ ಮಾಡಿಬಿಟ್ಟ. ಹೀಗೆ ಕಬೆ ಕೊಟ್ಟವ. ಕಬೆ ಕೋಲಿನಾಗ 2 ಬಾಣ ನೆಲಕ್ಕೆ ಚುಚ್ಚಿದ. ಹೀಗೆ ಸ್ಟ್ಯಾಂಡ್ ಆಯಿತು. ಕುತ್ತಿಗೆ ಸರ್ತ ನಿಂತಿತು. ಭೀಷ್ಮರಿಗೆ ಭಾರಿ ಖುಷಿ, ಬಾಯಾರಿಕೆ ಅಂದರು. ಪಾನಕ್ಕೆ ಎಲ್ಲ ಬರಲಿಕ್ಕೆ ಶುರುವಾಯಿತು ದುರ್ಯೋಧನಾದಿಗಳಿಂದ. ಬೇಡ ಅಂದ್ರದು. ಅರ್ಜುನನ ಕರಿ ಅಂದ. ಅರ್ಜುನ ಬಂದ, ಬಾಯಾರಿಕೆ ಅಂದ. ರಥದಲ್ಲಿ ಕೂತ ಅರ್ಜುನ ಭೀಷ್ಮರ ಹತ್ತಿರ ಬಂದವ. ನಮಸ್ಕಾರ ಮಾಡಿ ಭೀಷ್ಮರಿಗೆ ಪ್ರದಕ್ಷಿಣೆ ಬಂದು ರಥದಲ್ಲಿಯೇ ಬಾಣ ತಗೊಂಡು ಪರ್ಜನ್ಯಾಸ್ತ್ರದಿಂದ ಭೂಮಿಯನ್ನು ಒಡೆದ. ಭೂಮಿಗೆ ಬಿಟ್ಟವ. ಆ ಭೂಮಿಯ ಹೊಟ್ಟೆಯಾಗಿ ಅಲ್ಲಿಂದ ಗಂಗೆ ಹಾರಿ ಭೀಷ್ಮರ ಬಾಯಿಗೆ ಬಿದ್ದಿದೆ. ಬೇಕಾದಷ್ಟು ದೃಶ್ಯ ಪರಿಹಾರ ಆಗುವಷ್ಟು ಕುಡಿದಿದ್ದಾರೆ, ಮತ್ತೆ ಇಲ್ಲ. ಸ್ಟಾಪ್. ಇದು ಬಾಣವಿದ್ಯೆ ಅಂದರೆ, ಬಿಲ್ಲು ವಿದ್ಯೆ ಅಂದರೆ ಇದೆಲ್ಲ ಸುಲಭ ವಿಷಯ ಅಲ್ಲ. ಹೋರಾಟ ಮಾಡಬೇಕು ಅಂದಾಗ ಮೊದಲ ಬಾರಿಗೆ 2 ಬಾಣವನ್ನೆತ್ತಿದ್ದಾನೆ ಅರ್ಜುನ. ಸೈನ್ಯ ಅಂತ ಬಿಟ್ಟಿದ್ದಾನೆ. ಎಲ್ಲಿಗೆ? 2 ದ್ರೋಣರ 2 ಕಾಲಿನ ಪಕ್ಕಕ್ಕೆ. ಅದು ನಮಸ್ಕಾರ. ಮತ್ತೆರಡು ಬಾಣ 2 ಕಿವಿಯ ಪಕ್ಕಕ್ಕೆ. ನಿಮ್ಮಿಂದ ಪಾಠ ಕೇಳಿದ್ದೇನೆ, ನಿಮಗೆ ನಮಸ್ಕಾರ ಮಾಡಿದ್ದೇನೆ. ಇದು ಸ್ಟಾರ್ಟಿಂಗ್. ನಾವು ಎಂತೆಂಥದ್ದು ಎಲ್ಲೆಲ್ಲ ನಮಸ್ಕಾರ ಮಾಡಲಿಕ್ಕೆಲ್ಲ ಡ್ಯಾನ್ಸಲ್ಲಿ ಎಲ್ಲ ಹೇಳಿಕೊಡ್ತೇವೆ, ಹಾಗೆ ಮಾಡಿ ಹೀಗೆ ಮಾಡಿ. ಬಿಲ್ಲು ವಿದ್ಯೆಯಲ್ಲಿ ನಮಸ್ಕಾರ ಮಾಡುವ ಕಥೆ ಹೇಗೆ ಕೇಳಿದರೆ, ಬೋವನ್ನು ಎಸೆದು ಕೈ ಮುಗಿದುಕೊಂಡು ಮಂಡೆ ಕೆಳಗೆ ಮಾಡಿಕೊಳ್ಳುವುದಲ್ಲ. ನೇರವಾಗಿ 2 ಬಾಣ ಒಟ್ಟಿಗೆ ಸೀದಾ ಹೋಗಬೇಕು. ಎಷ್ಟು ಅಂತರ ನೋಡಿ, ಹತ್ತಿರ. ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಕಿವಿ ಹರಿದು ಹೋಗ್ತದೆ. ಸೈನ್ಯ 2 ಹೋಗಬೇಕು, ಮತ್ತೆ ಕೂಡಲೇ 2 ಕಾಲಿನ ಪಕ್ಕಕ್ಕೆ ಬೀಳಬೇಕು ಕ್ರಾಸ್ ಆಗಿ. ಇದು ನಿಯಮಾಗಿ ನಾವು ಎಲ್ಲಿ ಕಲಿತೀವಿ? ಒಂದು ಕಲಿಯುವುದಿಲ್ಲ, ಕಲಿಸುವವರಿಲ್ಲ ಬಿಡಿ. ಈಗ ಯಂತ್ರಭೇದಗಳೆಲ್ಲ ಪಿಕ್ಚರಲ್ಲಿ ಕಾಣಿಸಿದ ಹಾಗೆ ಎಲ್ಲ ಅಲ್ಲವೇ ಅಲ್ಲ. ನ್ಯಾಚುರಲ್ ಓದಲಿಕ್ಕೆ ಮಹಾಭಾರತ ವೇದವ್ಯಾಸರದ್ದೇ ನೋಡಬೇಕು.